ಮಾರ್ಗದರ್ಶಕ ರೂಪಡು ಮಾತೆರೆಗ್ಲ ಎಡ್ಡೆ ಮಂತೊಂದು ಶ್ರೀಕೃಷ್ಣ ದೇವರನ ಸ್ಮರಣೆ ಮಂತೊಂದು ಬುಲೆದು ಬತ್ತಿನ ಸಂಸ್ಥೆ ಶ್ರೀಕೃಷ್ಣ ಭಜನಾ ಮಂದಿರ. ಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣ ಪಿಂಗಾಕ್ಷಂ ಗಜವಕ್ರ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕ ಏಕಾದಶಂ ಗಣಪತಿ ದ್ವಾದಶಂ ತು ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯತಟೇ ನರಃ ದಶ ವಿಘ್ನಭಯಹರಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವೇದಿಕೆಡುಪುನ ಅತಿಥಿಲು ಭಾರಿ ಮುಖ್ಯ ಕಾರಣ ಆಪೆರೆ ಇರಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನಾರು ನಮಕ್ ಮಾತೆರೆಗ್ಲ ತೆರೆದುಪುನ ಸೌಂದರ್ಯ ಪ್ಯಾಲೇಸ್ ಮಾಲಕರೈನ ಶ್ರೀಯುತ ಸೌಂದರ್ಯ ರಮೇಶ್ ಬೇರೆ ನಮ್ಮ ಕೃಷ್ಣ ಭಜನಾ ಮಂದಿರದ ಓವೇ ಕಾರ್ಯಕ್ರಮ ಇತ್ತನಲ್ಲ ಐಕೊಂಜಿ ತುಂಬು ಹೃದಯದ ಪ್ರೋತ್ಸಾಹ. ಕೃಷ್ಣ ಭಜನಾ ಮಂದಿರ ತಂದೆ ನಮ್ಮ ದ್ವಾರಕಾ ನಗರಡು ವಾವಂಜಿ ಕಾರ್ಯಕ್ರಮ ಇತ್ತನಲ್ಲ ನಮಕ್ ಮಾತೆರೆಗ್ಲ ಬೆರಿತಟ್ಟದ ಪ್ರೋತ್ಸಾಹ ಮನ್ಪುನ ಶ್ರೀಯುತ ಸೌಂದರ್ಯ ರಮೇಶ್ ಬೇರೆನ ಶ್ರೀ ಕೃಷ್ಣ ಭಜನಾ ಮಂದಿರ ದ್ವಾರಕಾ ನಗರ ನೆತ್ತ ಬದಿರ್ದು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ. ಮೇರೆಗೆ ಶ್ರೀಯುತ ನಾಗೇಶ್ ಗಟ್ಟಿ ಬೇರೆ ಶಾಲ್ ಪಾಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದಿಲ್ಲ. ದೀಪ ಪ್ರಜ್ವಲನೆ ಮಂದದ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ರೆ ಉಳ್ಳೇರು ಕೊಲ್ಯ ಶ್ರೀ ಮೂಕಾಂಬಿಕೆ ದೇವಸ್ಥಾನದ ಮುಕ್ತೇಶ್ವರರ ನೆಂಚಿನ ಶ್ರೀಯುತ ಮಧುಸೂದನ್ ಅಯ್ಯರ್ ಬೇರೆಲ್ಲ ನಮ್ಮ ಪರಿಸರದ ಮಾತ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಇತ್ತದ ಪ್ರೋತ್ಸಾಹ ಕೊರ್ಪಿನಾರು ಬೇರೇನು ಶ್ರೀಕೃಷ್ಣ ಭಜನಾ ಮಂದಿರ ಬೊಕ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಬೇರೆಗೆ ಶ್ರೀಯುತ ದಾಮೋದರ್ ನಾಯಕ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲೆ. ವೇದಿಕೆಡು ಮುಖ್ಯ ಅತಿಥಿಲಾದ ನಮ್ಮಾರಾಯನಂಚಿನ ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಉಳ್ಳೇರು ನಮ್ಮ ನವಮಂಗಳೂರು ಬಂದರು ಮಂಡಳಿದ ನಿವೃತ್ತ ಅಧೀಕ್ಷಕರು ಮಾತ್ರ ತಂದೆ ನಮ್ಮ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿದ ಕೋಶಾಧಿಕಾರಿಯಾದ ಒಂಜಾತ್ ಸಂಸ್ಥೆಡು ಕಾರ್ಯಕ್ರಮ ನಮ್ಮೊಟ್ಟಿಗೆ ಇತ್ತದ ಪ್ರೋತ್ಸಾಹ ಮಂತೊಂದು ಬೈದಿನಾರು ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಬೇರೆ ಈ ಸಂದರ್ಭದ ಮಾತೇನ ಮತ ಇದು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಬೇರೆಗೆ ಶ್ರೀಯುತ ಮನೋಜ್ ಬತ್ತದ ಶಾಲ್ ಪಾಡ್ದು ಹೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲೆ. ನಮ್ಮ ಮಾಗಡದ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾಯಿನ ಶ್ರೀಯುತ ರಾಮದಾಸ್ ಎಸ್ ಉಲ್ಲೇರ್ ಮೇರೆಲ್ಲ ನಮ್ಮ ಮಾತೆರ್ನ ವದವಿದ್ದು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಒಂದೇ ದಿನಟ್ಟು ನಮ್ಮ ರಕ್ತೇಶ್ವರಿ ಬಯಲಡು ಬ್ರಹ್ಮಕಲಶೋತ್ಸವ ನಡಪೇರುಂಡು ಆ ದೇವಸ್ಥಾನದ ಅಧ್ಯಕ್ಷರಾದ್ಲ ಆರು ಸೇವೆ ಮಂತೊಂದುಲ್ಲೇರು. ಈ ಕಾರ್ಯಕ್ರಮದ ಮಾತೆರ್ನ ವದಿದ್ದು ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಬೇರೆಗೆ ಶ್ರೀಯುತ ಪ್ರದೀಪ್ ನಾಯ್ಕ್ ಬೇರೆ ಬತ್ತದ ಶಾಲ್ ಪಾಡ್ದು ಹೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲೆ. ಪೂರಕವಾದ ಈ ಸಭೆಗೆ ಸ್ವಾಗತ ಮಂತೊಂದುಲ್ಲೆ ಶ್ರೀಯುತ ವಿಠಲ್ ಕುಲಾಲು ಮೇರೆನ ಬೇರೆಗೆ ಶ್ರೀಯುತ ಸ್ಟ್ಯಾನಿ ರೇಗೋ ಬೇರೆ ವೇದಿಕೆಗೆ ಬತ್ತದ ಶಾಲ್ ಪಾಡ್ದು ಹೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮತ್. ಭಗವತಿ ಸಹಕಾರ ಬ್ಯಾಂಕ್ದ ಉಪಾಧ್ಯಕ್ಷರಾದ ಉಪನಾರು ಶ್ರೀಯುತ ಸುರೇಶ್ ಭಟ್ನಗರ ಮಸ್ತ್ ಬಿಸಿ ಉಪೇರು ಇತ್ತೆಲ್ಲ ಬತ್ತು ಪನ್ನೀರು ಹೆಂಗೆ ಇತ್ತೊಂಜಿ ತಲಪಾಡಿಗೆ ಉಪಯಾರುಂಡು ಬಂದು ಆತು ಬಿಸಿ ಇತ್ತನಲ್ಲ ಇನ್ನಿದ್ದ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಳ್ಳೇರು ಶ್ರೀಯುತ ಸುರೇಶ್ ಭಟ್ನಗರ ಬೇರೆ ಬೇರೆಲ್ಲ ಪ್ರೀತಿಪೂರ್ವಕವಾದಿ ಅನ್ನ ಈ ಸಭೆಗೆ ಸ್ವಾಗತ ಮಂತೊಂದುಲ್ಲೆ. ಬೇರೆಗೆ ಶ್ರೀಯುತ ನವೀನ್ ಬತ್ತದ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲೆ. ನಮ್ಮ
ನಮ್ಮ ಊರಿಗೊಂಜಿ ಪೆರ್ಮೆಂದಿತ್ತಂಡ ಡಾಕ್ಟರ್ ರೋಹಿತ್ ಸಾಂಗೋಸ್ತು ನಮ್ಮ ಸೋಮೇಶ್ವರದ ಪುದರ್ನು ಒಂಜಿ ರಾಷ್ಟ್ರ ಮಟ್ಟಡ್ಲ ಒಂಜಿ ತೋಜ್ಪಾದ್ ಕೊಡ್ತಿನಾರು ಡಾಕ್ಟರ್ ರೋಹಿತ್ ಸಾಂಗೋಸ್ತು ಅರ್ನ ಪಶ್ಚಿಮ್ ರಿಹಾಬ್ ಚಾರಿಟೇಬಲ್ ಟ್ರಸ್ಟ್ ಬಂದು ಶುರು ಮಂದದ್ದು ಮಾತೆರೆಗ್ಲ ಒಂಜಿ ಹೆಲ್ಪಿಂಗ್ ಹ್ಯಾಂಡ್ ಲಕ ಒಪ್ಪುನಾರು ಡಾಕ್ಟರ್ ರೋಹಿತ್ ಬೇರೆನ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ ಬೇರೆಗೆ ಶ್ರೀತ ಸಂತೋಷ್ ಬತ್ತದ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮೊಟ್ಟಿಗೆ ನಮ್ಮಾರ ಎನಜಿನ ಶ್ರೀತ ಲಕ್ಷ್ಮಣ್ ಕಟ್ಟೆಮನೆ ಉಲ್ಲೇರ ಉದ್ಯಮಿಯಾದ ನಮ್ಮ ಮಾತ ಸಹಕಾರ ಕೊರ್ಪನಾರು ಶ್ರೀತ ಲಕ್ಷ್ಮಣ್ ಕಟ್ಟೆಮನೆ ಬೇರೆಲ್ಲ ಈ ಸಂದರ್ಭ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಿಲ್ಲ ಬೇರೆಗೆ ಶ್ರೀತ ಅಶೋಕ್ ಗಟ್ಟಿ ಬತ್ತದ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದಿಲ್ಲ. ನಂಚಿನ ಶ್ರೀತ ಸಂದೀಪ್ ಬಂಗೇರ್ ಭಗವತಿ ಪೇಂಟರ್ ಪಂತ್ರ ಸಂಸ್ಥೆನ ಸ್ಥಾಪನೆ ಮಂತದ್ದು ಐಟ್ ಕಾರ್ಯನಿರ್ವಹಿಸೊಂದುಲ್ಲೇರು ನಮ್ಮ ಮಾತೆರೆಗ್ಲ ಪೂರ್ವಸಹ ಕೊರ್ಪನ ಶ್ರೀತ ಸಂದೀಪ್ ಬಂಗೇರ್ ಬೇರೆಲ್ಲ ನಮ್ಮ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಶ್ರೀತ ಸಂದೀಪ್ ಬಂಗೇರ್ ಬೇರೆಗೆ ವಿನಯ ಆಚಾರ್ಯ ಬೇರೆ ದಯಮಂತದ ವೇದಿಕೆ ಬತ್ತದು ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮ ಮಾತ ಇಲ್ಲಡ್ಕುಲ್ದು ಒಂಜಿ ಟಿವಿನ ಪೊರ್ಲುಡು ತೂವೊಂದುಲ್ಲ ಪಂಡ ಐಕ್ ಶ್ರೀ ಸೋಮೇಶ್ವರ ಕೇಬಲ್ ನೆಟ್ವರ್ಕ್ದ ದಿನೇಶ್ ಕಾಜವೇರ್ ಒಂಜಿ ಕಾರಣ ಮಾತ್ರ ಅತ್ತಂದೆ ಸಾಮಾಜಿಕವಾದ್ಲ ನಮ್ಮ ಒಟ್ಟಿಗೆ ಮಾತರ್ನೊಟ್ಟಿಗೆ ಇದ್ದದ್ದು ಪ್ರೋತ್ಸಾಹ ಕೊರ್ಪಿನಾರು ಶ್ರೀತ ದಿನೇಶ್ ಕಾಜವೇರ್ ಬೇರೆಲ್ಲ ಮಾತರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಶ್ರೀತ ದಿನೇಶ್ ಕಾಜವ ಬೇರೆಗೆ ಬಾಲಕೃಷ್ಣ ಬೇರೆ ಬತ್ತದ ಶಾಲು ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ. ನಮ್ಮ ರಾಯನಂಚಿನ ನಮ್ಮ ನಿವೃತ್ತ ಯೋಧೆ ರಾಯನಂಚಿನ ಶ್ರೀತ ಸಂದೀಪ್ ಶೆಟ್ಟಿ ವೇದಿಕೆಡು ಉಪಸ್ಥಿತರುಳ್ಳಿರು ಬೇರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಯಾನು ಸ್ವಾಗತ ಮಂತೊಂದುಲ್ಲ. ಸಂದೀಪ್ ಶೆಟ್ಟಿಗೆ ಮೇರೆಗೆ ಶ್ರೀತ ಸುನೀಲ್ ಎನ್ ಬತ್ತದ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮ ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ಡ್ ಸೇವೆ ಮನ್ಪಿನಂಚಿನ ಶ್ರೀತ ಹೇಮಂತೇರ್ ವೇದಿಕೆಡುಲ್ಲೇರು ಬೇರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಬೇರೆಗೆ ಶ್ರೀತ ಮುರಳೀಧರ್ ಬೇರೆ ವೇದಿಕೆ ಬತ್ತದು ಶಾಲು ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ಶ್ರೀತ ರಾಜೇಶ್ ಉಲೇರ್ ಅಗ್ನಿಶಾಮಕ ದಳಟ್ ಸೇವೆ ಮಂತೊಂದು ಪುನಾರ್ ಬೇರೆಲ್ಲ ಈ ಸಂದರ್ಭ ಪ್ರೀತಿಪೂರ್ವಕವಾದಿಯನ್ನು ಸ್ವಾಗತ ಮಂತೊಂದುಲ್ಲ. ಬೇರೆಗೆ ಶ್ರೀತ ವಿಜಯ್ ಭತ್ತದ ಸ್ವಾಗತ ಮನ್ಪೊಡು ರಾಜೇಶ್ ದೇಮಂತ್ ಇದ್ರಬಲೆ ವಿಜಯ್ ಭತ್ತದ ಅರೆಗೆ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮೊಟ್ಟಿಗೆ ಶ್ರೀತ ಶಮಿತ್ ರಾಜುಲ್ಲೇರು ಬೇರೆಲ್ಲ ನಮ್ಮ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಈ ಸಭೆಗೆ ಸ್ವಾಗತ ಮಂತೊಂದುಲ್ಲ. ಬೇರೆಗೆ ಶ್ರೀತ ಕಿರಣ್ ಕೊಲ್ಯ ಬೇರೆ ವೇದಿಕೆಗೆ ಬತ್ತದ ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರ ಈತ್ ಬುಲೆಯೋಡಾಂಡ ಐಕ್ ಪ್ರಮುಖ ಕಾರಣ ನಮ್ಮ ಮಂದಿರದ ಗೌರವಾಧ್ಯಕ್ಷರೈನ ಶ್ರೀತ ನಾಗೇಶ್ ಗಟ್ಟಿ ಬೇರೆಲ್ಲ ಯಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಬೇರೆಗೆ ಶ್ರೀತ ಸತೀಶ್ ಕುಲಾಲ್ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮನ್ಪೊಡು ಬಂದು ವಿನಂತಿ ಮಂತೊಂದುಲ್ಲ. ಸುನಿಲ್ ಗಟ್ಟಿಯುಲೇರು ಶ್ರೀ ಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರು ಬೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು. ಬೇರೆಗೆ ಶ್ರೀತ ರವಿರಾಜ್ ದಯಮಂತದ ವೇದಿಕೆಗೆ ಬರ್ತದ ಶಾಲ್ ಪಾಡ್ದು ಸ್ವಾಗತ ಮನ್ಪೊಡು ಬಂದು ಕೆನೊಂದುಲ್ಲ. ಅದೇ ರೀತಿ ನಮ್ಮೊಟ್ಟಿಗೆ ಶ್ರೀಕೃಷ್ಣ ಮಹಿಳಾ ಮಂಡಳಿದ ಶ್ರೀಮತಿ ಸಾವಿತ್ರಿ ಗಟ್ಟಿಯುಲ್ಲೇರು
ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂದೊಂದಲ್ಲ ಮೇರೆಗೆ ವೇದಾವತಿ ಮೇರೆ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮನ್ಪಡ್ ಬಂದು ವಿನಂತಿ ಮಂದೊಂದಲ್ಲ. ನಮ್ಮೊಟ್ಟಿಗೆ ವೇದಿಕೆಡು ಮಹಾರಾಷ್ಟ್ರ ರೋಡ್ ಕ್ಯಾರಿಯರ್ಸ್ ದ ಮಾಲಕರಾಯನಿಂಚಿನ ಶ್ರೀಯುತ ಜೆ ಪ್ರವೀಣ್ ಉಳ್ಳಾಲ್ ಬೈಲ್ ವೇದಿಕೆಡು ಉಪಸ್ಥಿತರು ಮೇರೆಲ್ಲ ಅರ್ಧ ಸ್ವಾಗತ ಮನ್ಪಡ್ ಬಂದು ವಿನಂತಿ ಬಂದೊಂದಿಲ್ಲ. ಮಹಾರಾಷ್ಟ್ರ ರೋಡ್ ಕ್ಯಾರಿಯರ್ಸ್ ದ ಮಾಲಕರಾಯನ ಶ್ರೀ ಪ್ರವೀಣ್ ಉಳ್ಳಾಲ್ ಬೈಲ್ ಮೇರೆಗೆ ಒಂದು ಆಲೋಚನೆ ಬಂದಂತಹದ್ದು ಶ್ರೀಕೃಷ್ಣ ಶಾಖೆಯ ಸ್ವಯಂ ಸೇವಕರಿಗೆ. ಹೀಗೆ ಶ್ರೀಕೃಷ್ಣ ಸ್ವಯಂ ಸೇವಕರ ಸಂಕಲನದೊಂದಿಗೆ ಹೆಸರಿನಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರದ ಹಾದಿಯನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರದವರು. ರೋಹಿದಾಸ್ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡಪದು ಕೊರಡು ಅವಲೋಕನ ಪಂಪಿನ ಒಂಜಿ ಬಾರಿ ಪೊರ್ಲುದ ಕರಿನ 40 ವರ್ಷಡ್ ಶ್ರೀಕೃಷ್ಣ ಭಜನಾ ಮಂದಿರ ಎಂಚ ಬತ್ತಂದು ಪಂಪಿನೇನು ನಡಪದು ಕೊಡ್ತೀರು. ಸುರುಕಾದು ನಮ್ಮ ವೇದಿಕೆ ಡುಪ್ಪುನ ಅತಿಥಿಲು ಆ ಬುಕ್ಕನ್ನು ಬಿಡುಗಡೆ ಬಂದ್ಪಡು ರಮೇಶ್ ಒಂಚೂರು ಎದುರು ಬತ್ತದು ಏನೇನು ಬಿಡುಗಡೆ ಮಾಡ್ಕೊಡು ಬಂದು ವಿನಂತಿ ಮಂತಂದಿಲ್ಲ. ಸುಂದರವಾದ ಸಮುದ್ರ ತಟದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದಲ್ಲಿ ಇಲ್ಲಿಯ ಆರಾಧ್ಯ ದೇವರಾದ 9 ಮಾಗಣೆಯ ಒಡೆಯ ಸೋಮೇಶ್ವರ ಶ್ರೀ ಸೋಮನಾಥ ಕ್ಷೇತ್ರದ ಸನಿಹದಲ್ಲಿಯೇ ಇರುವ ಸ್ಥಳ ಕೊಲ್ಯ ಸಾರಸ್ವತ ಕಾಲೋನಿ ದ್ವಾರಕಾನಗರ. ಇಲ್ಲಿ ನಾವು ಸುಮಾರು 40 ವರ್ಷಗಳಿಂದ ಆರಾಧಿಸಿಕೊಂಡು ಬರುತ್ತಿರುವ ಭಕ್ತರು ಅವರ ಶಕ್ತಿಯಾನುಸಾರ ನೀಡಿದ ಸೇವೆಗಳನ್ನು ತನ್ನ ಸುಂದರವಾದ ಮುಗುಳ್ನಗೆಯಿಂದ ಸ್ವೀಕರಿಸುತ್ತಾ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀಕೃಷ್ಣನ ಸುಂದರವಾದ ಮಂದಿರ ಶ್ರೀಕೃಷ್ಣ ಭಜನಾ ಮಂದಿರ. ಈ ಪರಿಸರದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕವಾಗಿ ಸೇವೆಗಳನ್ನು ಸಲ್ಲಿಸುತ್ತಾ ಇದೀಗ 2023ರಲ್ಲಿ ತನ್ನ ಸಾರ್ಥಕ 40 ಸಂವತ್ಸರಗಳನ್ನು ಪೂರೈಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಸುಮಾರು 1981ರಲ್ಲಿ ಈ ಪರಿಸರದ ಚಿಕ್ಕ ಮಕ್ಕಳ ಆಟದ ರೂಪದಲ್ಲಿ ಶ್ರೀಕೃಷ್ಣನ ಆರಾಧನೆಯನ್ನು ಪ್ರಾರಂಭಿಸಿದ ದಿನಗಳಿಂದ ಇವತ್ತಿನ ದಿನದವರೆಗೆ ಶ್ರೀಕೃಷ್ಣ ಭಜನಾ ಮಂದಿರವನ್ನು ಕಟ್ಟಿ ಬೆಳೆಸಿದ ಸುದೀರ್ಘ 40 ವರ್ಷಗಳ ನೆನಪುಗಳನ್ನು ಒಂದು ಪುಟ್ಟ ಪುಸ್ತಕವನ್ನಾಗಿ ದಾಖಲಿಸಲು ಊರಿನ ಹಿರಿಯರು, ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಮಹಿಳಾ ಮಂಡಳಿಯ ಸದಸ್ಯರ ಸಹಕಾರದಿಂದ ಅವಲೋಕಿಸಿ ಅದಕ್ಕೆ ಅವಲೋಕನ ಎಂಬ ಹೆಸರನ್ನಿತ್ತು ಶ್ರೀಕೃಷ್ಣ ಭಜನಾ ಮಂದಿರದ 40 ವರ್ಷಗಳ ನೆನಪುಗಳ ಹಂದರ ಎಂಬ ಹೆಸರಿನೊಂದಿಗೆ ಈ ಪುಸ್ತಕವನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದೆ ಲೋಕಾರ್ಪಣೆ ಮಾಡಲು ಇಚ್ಛಿಸಿದ್ದೇವೆ. ನಮ್ಮ ಸ್ವಯಂ ಸೇವಕರು ಅಂತ ಹೆಲ್ಪ್ ಮಾಡ್ಕೊಡ ಒಂಚೂರು ದೂಲೆ ಸ್ವಯಂ ಸೇವಕ
ಇನಿ ಕೃಷ್ಣ ಭಜನಾ ಮಂದಿರ 40ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಲ್ಪನಂಚಿನ ಸಂದರ್ಭಡ್ ನಿಜವಾದಲ ಈ ಭಾಗದ ಜನಕಲೆಗೆ ಒಂಜಿ ಕೃಷ್ಣ ಭಜನಾ ಮಂದಿರ ಧಾರ್ಮಿಕ ಕಾರ್ಯಕ್ರಮದ ನಡುಟು ಇನಿ ಈ ಧಾರ್ಮಿಕ ಸಮಯದ ಬೊಕ್ಕ ನಡಪುನಂಚಿನ ಒಂಜಿ ಕಾರ್ಯಕ್ರಮ ನಿಜವಾದಲ ಈ ಭಾಗದ ಜನಕಲೆಗೆ ಇನಿ ನಡಪುನಂಚಿನ ಒಂಜಿ ನಾಟಕ ಅವು ನಿಜವಾದಲ ಶ್ರೀರಾಮ ಭಜನಾ ಮಂದಿರದ ಒಂಜಿ ಎಡ್ಡೆ ಕಾರ್ಯಕ್ರಮ ಈ ಭಾಗದ ಜನಕಲೆಗೆ ಒಂಜಿ ಎಡ್ಡೆ ಸಂಸ್ಕಾರ ಕೊರ್ಪುನಂಚಿನ ಒಂಜಿ ಕಾರ್ಯಕ್ರಮ ದೀತೆರು ನಿಜವಾದ್ಲ ಕೃಷ್ಣ ಭಜನಾ ಮಂದಿರನು ಯಾನು ಅಭಿನಂದನೆ ಮಲ್ತೊಂದುಲ್ಲೆ ಅಂಚನೆ ಎಂಕಲ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಯು ಟಿ ಖಾದರ್ ಬರ್ತಾರೆ ಅರೆಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದು ಇನಿ ಕೃಷ್ಣ ಪರಮಾತ್ಮ ಪಂಚಿನಂಚಿನ ಕೆಲವು ಪಾತೆರ ನಮ್ಮ ಆ ಬದುಕಡು ನಮ್ಮ ಅಳವಡಿಸಿದಾಂಡ ನಮ್ಮ ನಿಜವಾದಲ ಧಾರ್ಮಿಕ ಪ್ರಜ್ಞೆದ ಎಂಚಿನ ಉಂಡು ಐಕ್ ಬೋಡಪ್ಪನಂಚಿನ ಒಂಜಿ ಬೋರ್ತಿನ ಕಾರ್ಯಕ್ರಮನ ಕೃಷ್ಣ ಭಜನಾ ಮಂದಿರ ಕೃಷ್ಣ ಪರಮಾತ್ಮರು ನಂಗೆ ಕೊರ್ತೇರು ಅಂಚನೆ ಕೃಷ್ಣ ಭಜನಾ ಮಂದಿರದಕ್ಕೆಲ್ಲ ಇನಿ ಆ ಕೃಷ್ಣನ ಒಂಜಿ ಎಂಚಿನ ಒಂಜಿ ಆ ಸಂದೇಶ ಉಂಡು ಆ ಸಂದೇಶನ ನಿಜವಾದಲ ಅನುಸರಿಸೊಂದು ಎಡ್ಡೆ ಕಾರ್ಯಕ್ರಮ ಕೊರೊಂದುಲ್ಲೇರು ಆ ಕೃಷ್ಣ ಪರಮಾತ್ಮೆ ಆ ಕೃಷ್ಣ ಭಜನಾ ಮಂದಿರದ ಪೂರ ಸದಸ್ಯರನಕ್ಲೆಗಿಲ ಅಂಚಿನ ಈ ಭಾಗದ ಪೂರ ಜನಕ್ಲೆಗಿಲ ಎಡ್ಡೆ ಮಲ್ಪಾಡು ಎಡ್ಡೆ ರೀತಿದ ಒಂಜಿ ಜೋಕ್ಲೆಗ್ ಪೂರ ಎಡ್ಡೆ ಸಂಸ್ಕಾರ ಕೊರಡು ಪೂರೆಲ್ಲ ಒಟ್ಟಿಗೆ ಒಂಜಿ ಅಪ್ಪೆ ಜೋಕಲ್ ಲೆಕ್ಕಂಚ ಬದುಕುನಂಚಿನ ಒಂಜಿ ಸಾದಿ ತೋಜ್ಪಾಡು ಪಂಡದು ಎಲ್ಲರೆಡ್ಡು ಪಾತೆರನ್ನು ಮುಗಿತೊಂದು ಪೂರಕವಾದ ಸ್ವಾಗತ ಮಂತೊಂದುಲ್ಲೆ ಶ್ರೀತ ಯು ಟಿ ಖಾದರ್ ಮೇರೆಗೆ ನಮ್ಮ ಮಂದಿರದ ಅಧ್ಯಕ್ಷರಾಯಿನ ಶ್ರೀತ ಸುನಿಲ್ ಗಟ್ಟಿ ಮೇರೆ ಶಾಲ್ ಪಾಡ್ದು ಪೂ ಕೊಡ್ದು ಸ್ವಾಗತ ಮನ್ಪಡು ಬಂದು ವಿನಂತಿ ಬಂದಿಲ್ಲ ಸುರೇಶ್ ಅವೇ ರೀತಿ ಅನಿವಾರ್ಯ ಕಾರಣಡು ನಮ್ಮ ಐತೆ ವೇದಿಕೆ ಆಯ್ನದು ಬೇಗ ಪೋಯಿರುಪುನಂಚಿನ ಶ್ರೀತ ಸುರೇಶ್ ಭಟ್ನಗರ್ ಮೇರೆಗ್ಲ ಶ್ರೀತ ಪುಷ್ಪರಾಜ್ ಮೇರೆ ಸ್ಮರಣೆಗೆ ಕೊರಡು ಬಂದು ವಿನಂತಿ ಮಂತೊಂದುಲ್ಲ ವಿದ್ಯಾ ವಿನಯ ಸಂಪನ್ನಂ ಭೀತರಾಗಂ ವಿವೇಕಿನಾಂ ಒಂದೇ ವೇದಾಂತ ತತ್ವಜಂ ವಿದುಶೇಖರ ಭಾರತೀಂ ಆದಿಶಂಕರಾಚಾರ್ಯರನ್ನು ನಮಿಸ್ತಾ ಪರಮ ಪೂಜ್ಯರಾದ ಕೊಲ್ಯ ಶ್ರೀ ರಾಮಾನಂದ ಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಬಹಳ ಸಂತೋಷವೆನಿಸ್ತಾ ಇದೆ. 40 ಸಂವತ್ಸರಗಳ ಕಾಲ ನಿರಂತರವಾಗಿ ಈ ಭಾಗದಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಸಾತ್ವಿಕ ವಾತಾವರಣ ನಿರ್ಮಾಣ ಮಾಡಿ ಎಲ್ಲ ಸಮಾಜದವರನ್ನು ಮುಖ್ಯವಾಗಿ ಕೇವಲ ಹಿಂದೂ ಸಮಾಜವನ್ನು ಮಾತ್ರವಲ್ಲ, ಇವತ್ತು ನಾನು ನೋಡಿದ ವೇದಿಕೆಯಲ್ಲಿ ಎಲ್ಲ ಧರ್ಮದವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಕ್ಷೇತ್ರದ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಇಲ್ಲಿ ಸುತ್ತಮುತ್ತಲಿನಿಂದ ಎಲ್ಲ ಸಮಾಜದವರನ್ನು ಸೇರಿಸಿಕೊಂಡು ಒಂದು ಹೊತ್ತು ಭಜನೆ ಮಾಡುತ್ತಾ ನಮ್ಮ ಮನದಲ್ಲಿದ್ದಂಥ ಕ್ಲೇಶಗಳಾಗಲಿ ದುಗುಡಗಳನ್ನಾಗಲಿ ದುಃಖ ದುಮ್ಮಾನಗಳನ್ನಾಗಲಿ ಅದನ್ನು ನಿವಾರಿಸುತ್ತಾ ಎಲ್ಲರೂ ಏಕದಾನತೆಯಿಂದ ದೇವರನ್ನು ಭಜಿಸುತ್ತಾ ಅದರೊಂದಿಗೆ ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳಿಗೆ ಸ್ಪಂದಿಸುತ್ತಾ ದೀನ ದಲಿತರ ಕಣ್ಣೊರೆಸುತ್ತಾ ಈ 40 ವರ್ಷಗಳನ್ನು ಹೇಗೆ ದಾಟಿ ಬಂದದ್ದು ಅಂತ ಹೇಳಿದರೆ ನಿಜವಾಗಿ ಇದನ್ನು ನೇತೃತ್ವ ವಹಿಸಿದಂತಹ ಸಂಘಟಕರನ್ನು ಖಂಡಿತವಾಗಿ ಮೆಚ್ಚಲೇಬೇಕು. ಕೇವಲ ಶ್ರೀಮಂತಿಗೆ ಅಥವಾ ಹಣದಿಂದಲೇ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಸಮಾಜದಲ್ಲಿ ಅಥವಾ ಜಾತಿಯಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದಂಥ ಒಂದು ಜಾತಿಯ ಮುಖಾಂತರ ಆ ಕ್ಷೇತ್ರದಲ್ಲಿ ಆರಾಧನೆ ಮಾಡುವುದನ್ನು ನಾವು ಕಂಡಿರ್ಬೋದು. ಆದರೆ ಇವತ್ತು ನಾನು ಶ್ರೀಕೃಷ್ಣ ಮಂದಿರದ ಆ ಬಾಗಿಲಿನಲ್ಲಿ ನಿಂತ ಕೂಡಲೇ
ಕೊಲ್ಯ ರಮಾನಂದ ಸ್ವಾಮೀಜಿಯವರ ಶಿಷ್ಯರಾದ ನಾಗೇಶ ಕಟ್ಟಿ ಕ್ಷೇತ್ರವನ್ನು ಪ್ರವೇಶಿಸಿ ಅದನ್ನು ಪೂಜೆ ಮಾಡಿ ಆರತಿ ಮಾಡಿ ನಮ್ಮ ಸಭಿಕರಿಗೆಲ್ಲ ತಂದು ಕೊಡುವಾಗ ನಾನು ನೆನೆಸಿದೆ, ಹಿಂದೂ ಸಮಾಜ ನಿಜವಾಗಿ ದೇವರು ಮತ್ತು ಭಕ್ತರ ಮಧ್ಯೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ಸ್ವಚ್ಛ ಮನಸ್ಸಿನ ಶ್ರೀಮಂತ ಮನಸ್ಸಿನ ವ್ಯಕ್ತಿಗಳಿಗೆ ಯಾರಿಗೂ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಬಹುದು. ಇಂಥ ಒಂದು ಒಳ್ಳೆಯ ಒಂದು ಆದರ್ಶ, ಒಂದು ಮಾದರಿ ಅಂತ ಹೇಳಿದರೆ ಒಟ್ಟು ಸಮಾಜಕ್ಕೆ ಆ ಮಾದರಿ ಸ್ಥಾನದಲ್ಲಿ ನಿಂತಿರುವುದು ಈ ಶ್ರೀಕೃಷ್ಣ ಭಜನಾ ಮಂದಿರ ಅಂತ ಹೇಳಲು ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಒಂದು ಭಜನೆ ಮುಖಾಂತರ ನಾವು ಒಂದು 10 ಜನರು ಸೇರಿಕೊಂಡು ಒಟ್ಟು ಸೇರಿ ಒಂದು ಭಜನೆ ಮಾಡುವುದು, ಒಂದು ಮನೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಭೋಜನ ಮಾಡುವುದು ಎರಡೂ ಒಂದೇ. ಆದರೆ ನಮ್ಮ ಈ ಡಿಜಿಟಲ್ ಯುಗದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಯಾಕಂದರೆ ನಾವೊಂದು ಆಹಾರ ಸೇವಿಸುವಾಗ ನಮ್ಮ ಪಕ್ಕದಲ್ಲಿ ಒಂದು ಮೊಬೈಲ್ ಫೋನನ್ನು ಇಟ್ಟುಕೊಡ್ತಾ ಇದ್ದೇವೆ. ಅದರಲ್ಲಿ ಬರುವಂಥ ಮೆಸೇಜ್ಗಳಾಗಲಿ, ಅದಕ್ಕೆ ಕೊಡಬೇಕಾದಂಥ ಉತ್ತರಗಳಾಗಿ ನಾವು ಟೈಪ್ ಮಾಡ್ತಾ ನಾವು ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಇದು ನಿಜವಾಗಿಯೂ ಒಟ್ಟು ನಮ್ಮ ಮನೆಯಲ್ಲಿರುವಂಥ ವಾತಾವರಣವನ್ನು ಕೂಡ ಕಲುಷಿತ ಮಾಡ್ತಾ ಇದೆ. ಮಾತ್ರವಲ್ಲ, ನಮ್ಮ ಆರೋಗ್ಯ ಸಮಸ್ಯೆಗೂ ಕೂಡ ಅದು ನಾಂದಿ ಆಗ್ತಾ ಇದೆ. ಹಾಗಿರುವಾಗ ನಾವೆಲ್ಲರೂ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನು ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ, ಪ್ರತಿಯೊಂದು ಸಮಾಜದಲ್ಲಿರುವಂಥ ಯಾರಿಗೆ ನಮ್ಮಿಂದ ಅವರು ನಮ್ಮ ಸಹಾಯವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರಾ, ಅಥವಾ ಈ ಭಜನಾ ಮಂದಿರ ಸುತ್ತಮುತ್ತಲು ವಾಸಿಸಿರುವಂಥ ರೋಗಿಗಳಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಪರಿತಪಿಸುವಂಥ ಎಷ್ಟೋ ಕುಟುಂಬಗಳಿರ್ಬೋದು, ನಾವು ಕೇವಲ ಕ್ಷೇತ್ರದಲ್ಲಿ ಭಜನೆ ಮಾತ್ರ ಮಾಡುವುದರೊಂದಿಗೆ ನಮ್ಮ ಸಮಾಜದ ಸುತ್ತಮುತ್ತಲಿರುವಂಥ ನಾವು ನಮ್ಮಂಥ ಸಮಾಜದ ಎಲ್ಲ ವ್ಯಕ್ತಿಗಳನ್ನು, ಅದರಲ್ಲಿ ಜಾತಿ ಮತ ಭೇದವಿಲ್ಲದೆ ನಾವು ಎಲ್ಲರನ್ನೂ ಒಟ್ಟು ಸೇರಿಸಿಕೊಂಡು ಅವರ ನೋವನ್ನು ಕೂಡ ನಿವಾರಿಸುವಂಥ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಅದು ಆರಂಭವಾಗಲಿ. ಅದೇ ರೀತಿ ಈ ಭಾಗದಲ್ಲಿ ವಾಸಿಸುವಂಥ ಸಕಲ ಸಮಸ್ತರಿಗೆ, ಇದರ ಈ ಭಜನಾ ಮಂದಿರದ ಪದಾಧಿಕಾರಿಗಳಿಗೆ, ಇಲ್ಲಿ ಸೇರಿದಂಥ ಎಲ್ಲ ಭಕ್ತ ಮಹಾಶಯರಿಗೆ, ಕ್ಷೇತ್ರದ ಸುತ್ತಮುತ್ತಲಿದಂಥ ಎಲ್ಲ ಭಕ್ತರಿಗೆ ಶ್ರೀ ಕೃಷ್ಣ ಪರಮಾತ್ಮನು ಮನಃಶಾಂತಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು, ಬಹುಶಃ ಮೊನ್ನೆ ನಾಗೇಶ್ ಗಟ್ಟಿ ಅವರು ಫೋನ್ ಮಾಡಿದಾಗ ಬೆಂಗಳೂರಲ್ಲಿದ್ದೆ, ಸಾಧ್ಯವಾದ ಖಂಡಿತವಾಗಿಯೂ ಬರ್ತಂಥ ಮಾತನ್ನು ಕೂಡ ಹೇಳಿದ್ದೆ. ಬಹುಶಃ ದೇವರು ಇಲ್ಲಿಗೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಶ್ರೀಕೃಷ್ಣ ಭಜನಾ ಮಂದಿರ ಸ್ಥಾಪನೆ ಮಾಡಿದಂತಹ, ತದನಂತರ ಅದಕ್ಕೆ ಸಹಕಾರ ಕೊಟ್ಟಂತಹ ಮತ್ತು ಈಗ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಮತ್ತು ನೇರವಾಗಿ ಪರೋಕ್ಷವಾಗಿ ಈ ಒಂದು ಕೇಂದ್ರ ಒಂದು ಭಜನಾ ಮಂದಿರ ಸ್ಥಾಪನೆ ಈಗಲೂ ನಡ್ಕೊಳ್ಳಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂಥ ಸರ್ವರು ಕೂಡ ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ಆ ಪ್ರದೇಶದ ಯುವ ಜನಾಂಗ ಮತ್ತು ಇವತ್ತು ಅತ್ಯಂತ ಸತ್ಪ್ರಜೆ ಆಗಬೇಕಾದ್ರೆ ಅದು ಯಾವುದೇ ಕಾನೂನಿನಿಂದ, ಯಾವುದೇ ರಾಜಕಾರಣಿಗಳಿಂದ ಸಾಧ್ಯವಿಲ್ಲ. ಯಾವೊಂದು ಪ್ರದೇಶದಲ್ಲಿ ಧಾರ್ಮಿಕ ಮುಖಾಂತರ ಧ್ಯಾನ ಇವತ್ತು ಪ್ರಾರಂಭ ಮಾಡ್ತೇವೆ, ಭಜನೆ ಮುಖಾಂತರ ದೇವರ ಹತ್ತಿರ ಆಗ್ತೇವೆ, ಆವಾಗ ಜನಸಾಮಾನ್ಯ ದುಶ್ಚಟದಿಂದ ದೂರವಾಗಿದ್ದುಕೊಂಡು ಅತ್ಯಂತ ಸತ್ಪ್ರಜೆಯಾಗಿ ಅವರವರ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಅವರು ಈ ಸಮಾಜ ದೇಶ ಸಂಪತ್ತಾಗಿ ಮಾರ್ಪಾಡು ಆಗ್ತಾರೆ. ಅಂತಹ ಒಂದು ಅತ್ಯಂತ ಧ್ಯಾನದ ಮತ್ತು ಧಾರ್ಮಿಕ ಕೇಂದ್ರವಾಗಿ ಶ್ರೀಕೃಷ್ಣ ಭಜನಾ ಮಂದಿರ ಇವತ್ತು ಅಲ್ಲಿ ಪ್ರಾರಂಭ ಮಾಡಿ ಎಲ್ಲ ಯುವಕರು ಅತ್ಯಂತ ಸತ್ವಾಗಿ ಬಂದು ನಿಲ್ಲಿಸಲಿಕ್ಕೆ ಅದರದ ಕೊಡುಗೆ ಇವತ್ತು ಕೊಡ್ತಾ ಇರೋದು ಅತ್ಯಂತ ಸಂತೋಷ. ಈ ಒಂದು 40ನೇ ವರ್ಷದ ಆ ವಾರ್ಷಿಕ ತಾವೆಲ್ಲ ವಿಜೃಂಭಣೆ ತಾವು ಇವತ್ತು ಮಾಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಅದು ಇನ್ನಷ್ಟು ಮುಂದಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೇನೆ, ಈ ಭಜನಾ ಮಂದಿರಲ್ಲಿ ನಮ್ಮಲ್ಲಿ ದಿಕ್ಕರು ಅಂತ ಹೇಳ್ತಾರೆ, ರಿಟ್ರೀಟ್ ಅಂತ ಕ್ರಿಶ್ಚಿಯನ್ಸಲ್ಲಿ ಇರ್ತಾರೆ. ಇದೆಲ್ಲ ಏನಂತೇಳಿ ಬಲ್ಬ್ ಇದ್ದರೆ ಈ ಬಲ್ಬ್ ಬಹುಶಃ ಫುಲ್ ಏನಾಗ್ತದೆ, ಅದರ ಮೇಲೆ ಮಣ್ಣಾದರೆ ಲೈಟ್ ಕಡಿಮೆ ಆಗ್ತದೆ, ಮತ್ತು ಅದನ್ನು ಒರೆಸಿದರೆ ಮತ್ತೆ ಅದು ಜಾಸ್ತಿ ಪ್ರಕಾಶಿಸ್ತದೆ. ಆದರೆ ಮನುಷ್ಯ ಪ್ರಕಾಶಿಸಬೇಕಾದ್ರೆ ಅವನ ಮನಸ್ಸಲ್ಲಿರೋ ಮತ್ತು ಹೃದಯ ನಂಜಿ ನರಕ್ಕೆಲ್ಲ ಕ್ಲೀನ್ ಆಗಬೇಕಾದ್ರೆ ಈಗ ನಮಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಕ್ಲೀನ್ ಮಾಡೋದು? ಅವನ ಮನಸ್ಸು ಮತ್ತು ಹೃದಯದ ನಂಜಿ ನರಕ್ಕೆಲ್ಲ ಕ್ಲೀನ್ ಆಗಬೇಕಾದ್ರೆ ಈ ರೀತಿ ಭಜನೆಯಲ್ಲಿ ಕೂತ್ಕೊಂಡು, ಇಂಥ ಧಾರ್ಮಿಕ ಕೂತ್ಕೊಂಡು ಅವನ ಹೃದಯ ಮತ್ತು ಅವನ ಮನಸ್ಸನ್ನು ಶುದ್ಧೀಕರಣಗೊಳಿಸಿದಾಗ ಅವನು ಪ್ರಕಾಶಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಭಜನೆ ಇರಲಿ, ಇನ್ನಿತೆಲ್ಲ ಧಾರ್ಮಿಕ ಧ್ಯಾನ ಕೇಂದ್ರ ಇದೆ, ಅದು ನಮ್ಮನ್ನು ಶುದ್ಧೀಕರಣಗೊಳಿಸಿ ಇವತ್ತು ಪ್ರಕಾಶಿಸುವಂಥ ಒಂದು
ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಇವತ್ತು ನಮ್ಮ ಹಿರಿಯರು ಕೊಟ್ಟಂಥ ಒಂದು ಪರಂಪರೆ ಮತ್ತು ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದೆಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿರಬೇಕು. ನಾನು ಅವತ್ತು ವಿಧಾನಸಭೆಯಲ್ಲಿ ಮಾತು ಕೂಡ ಹೇಳಿದೆ, ದುಶ್ಚರ ದೂರ ಮಾಡಬೇಕಾ, ಯಾವುದೇ ಕಾನೂನು ಯಾವುದೇ ಆಸ್ಪತ್ರೆ ದುಶ್ಚರ ದೂರ ಮಾಡೋದಿಲ್ಲ. ದುಶ್ಚರ ದೂರ ಮಾಡಬೇಕಾದ್ರೆ ಅಲ್ಲಿ ಈ ಭಜನಾ ಮಂದಿರಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರ ಧ್ಯಾನಕ್ಕೆ ನೀವು ಅನುದಾನ ಕೊಡುಗೆ ಮಾಡಿ, ಅಲ್ಲಿ ಪ್ರಾರಂಭ ಮಾಡಲಿ, ಮಕ್ಕಳನ್ನು ಅಲ್ಲಿಗೆ ತರಲಿ. ಅಲ್ಲಿ ಬಹುಶಃ ಅವರು ಆಧ್ಯಾತ್ಮಿಕ ಲೋಕಕ್ಕೆ ದೇವರ ಹತ್ತಿರ ಬಂದಾಗ ಅವರು ಅತ್ಯಂತ ಶುದ್ಧಕರಣಗೊಳಿಸುವಂಥ ವಿಚಾರ ಇವತ್ತು ಆಗ್ತಂದು ಹೇಳಿಕೊಂಡು, ಆದ ಕಾರಣ ಬಹುಶಃ ಇದು ಅದು ಕೂಡ ಶ್ರೀ ಕೃಷ್ಣನವರ ಕೃಷ್ಣ ಪರಮಾತ್ಮನ ಹೆಸರಲ್ಲಿ ಭಜನಾ ಮಂದಿರ ಸ್ಥಾಪನೆ ಆಗಿದ್ದು ಅವರ ಸಂದೇಶ ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಬೇಕು. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಭಾರತ ದೇಶ ಸಂಸ್ಕೃತಿ ಯಾವ ಆಧಾರದ ಮೇಲೆ ತಲೆ ಎತ್ತಿದೆ ನಿಂತಿದೆ ಅಂತೇಳಿ. ಆಗ ನಾನು ಭಾಳಷ್ಟು ಜನ ನೋಡ್ತಾರೆ. ನಾನು ಅಸೆಂಬ್ಲಿಯಲ್ಲಿ ಮಾತಾಡೋ ಕೂಡ ಹೇಳಿದೆ, ಆಗ ನನ್ನೆಲ್ಲ ನೋಡಿದರು. ನಾನು ಹೇಳಿದೆ, ಭಾರತ ದೇಶದ ಸಂಸ್ಕೃತಿ ಅದು ಮಹಾಭಾರತ ಮತ್ತು ರಾಮಾಯಣದ ಸಂಸ್ಕೃತಿಯ ನೆಲೆಯಲ್ಲಿ ಅದು ತಲೆ ಎತ್ತಿ ನಿಂತಿದೆ ಅಂತೇಳಿ. ನೋಡಿ, ಮಹಾಭಾರತ ಮತ್ತು ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಧರ್ಮದ ಮಧ್ಯೆ ಗಲಾಟೆ ಆಗಲೇ ಇಲ್ಲ, ಎಲ್ಲಿ ಕೂಡ ಆಗಲಿ ಸಾಧ್ಯವೇ ಇಲ್ಲ. ಅಲ್ಲಿ ಇಡೀ ನೀವು ಬಹುಶಃ ಭಗವದ್ಗೀತೆ ಓದಿ ರಾಮಾಯಣ ಓದಿ ಜಾತಿ ಧರ್ಮದ ಗಲಾಟೆ ಆಗಲೇ ಇಲ್ಲ. ಅಲ್ಲಿ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ದುಷ್ಟ ಅದುಷ್ಟ ಈ ವಿಚಾರಕ್ಕೆ ಹೋಗಿ ಹೋರಾಟ ಆಯಿತು ಹೊರತು ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡೋದು ಕೆಲಸ ಇವತ್ತು ಆಗಿದೆ. ಆ ಒಂದು ಆದರ್ಶ ಎಲ್ಲ ಇವತ್ತು ಯುವ ಜನಾಂಗ ಮತ್ತು ಸರ್ವಜನ ಇವತ್ತು ಆಗಬೇಕು. ಅದು ಯಾವುದೇ ನ್ಯಾಯ ಅನ್ಯಾಯ ಪರವಾಗಿ ನಿಲ್ಲುವಂಥ, ನ್ಯಾಯ ಅನ್ಯಾಯ ವಿರುದ್ಧವಾಗುವಂಥದ್ದು, ದುಷ್ಟ ಅದೃಷ್ಟವಾಗುವಂಥದ್ದು, ಸತ್ಯ ಅಸತ್ಯ ಇದರಲ್ಲಿ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸಿ, ನಿಮ್ಮೆಲ್ಲರ ಆಶೀರ್ವಾದದ ಅವಕಾಶ ಎಲ್ಲ ಇವತ್ತಾಯಿತು. ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು, ಹಿಂದೆ ನಾನು ನಿಮ್ಗೆ ಏನೇನು ಹೇಳಿದ್ದೇನೆ ಬಂದಾಗ, ಹಿಂದೆ ನಿಮ್ಮ ಒಂದು ಕೆಲವು ವರ್ಷ ಹಿಂದೆ ಕೂಡ ಶ್ರೀಕೃಷ್ಣ ಭಜನಾ ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೆ. ಆವಾಗ ಬಂದಾಗ ಈ ರಸ್ತೆಯನ್ನೆಲ್ಲ ನಾನು ಹೇಳಿದೆ, ಸಂಪೂರ್ಣವಾಗಿ ನಿಮಗೆ ಕಾಂಕ್ರೀಟೀಕರಣ ಮಾಡಿ ಕೊಡ್ತೇನೆ. ಅದಕ್ಕೆ ನಾನು ಫಸ್ಟ್ ಬಂದಾಗ ಇಲ್ಲಿ ಕಾಂಕ್ರೀಟ್ ದಾಮರೇ ಇಲ್ಲ, ಆಯಿತು. ಹಾಗೆ ಶ್ರೀಕೃಷ್ಣ ಭಜನಾ ಮಂದಿರದ ಎಲ್ಲರೂ ಕೂಡ ಮನೆಗೆ ಬಂದು ಇದನ್ನು ಹೇಗಾದರೂ ನಾವು ಮಾಡಲೇಬೇಕಂದ್ರೆ ಫಸ್ಟ್ ಒಮ್ಮೆ ದಾಮರೀಕರಣ ಮಾಡಿದ್ದೆ. ತದನಂತರ ಬಂದಾಗ ಅದೇ ಕಂಪ್ಲೀಟ್ ಕಾಂಕ್ರೀಟೀಕರಣ ಮಾಡಿದೆ. ಇನ್ನು ಕಾಂಕ್ರೀಟೀಕರಣ ಮಾಡಬೇಕು ಸಮಸ್ಯೆ ಮತ್ತೆ ಒಂದು ತಿಂಗಳು ಬಾಕಿ ಆಯಿತು. ಮತ್ತೆ ಇನ್ನೊಮ್ಮೆ ಶ್ರೀಕೃಷ್ಣ ಭಜನಾ ಮಂದಿರದೆಲ್ಲ ಬಂದು ಅದೆಲ್ಲ ಬಿಡುವಂತೆ ಮತ್ತೆ ಅದನ್ನೆಲ್ಲ ಪ್ರಾರಂಭ ಮಾಡಿ ಈಗ ನಿಮಗೆ ಅತ್ಯುತ್ತಮವಾದ ರಸ್ತೆ ಆಗಿದೆ, ಕುಡಿಯೋ ನೀರು ಸಾಧಾರಣ ಮಟ್ಟಿಗೆ ಆಗಿದೆ, ಇನ್ನು ಮುಂದೆ ಆಗ್ತಾ ಬರ್ತಿದೆ. ನಾನು ನಿಮ್ಮತ್ತೆಲ್ಲ ಕೇಳಿದಷ್ಟೇ, ಈ ಒಂದು ಸುತ್ತಮುತ್ತಲಿನ ಪ್ರತಿಯೊಂದು ಮನೆಯ ಮಕ್ಕಳು ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡಲಿಕ್ಕೆ ಶ್ರೀಕೃಷ್ಣ ಭಜನಾ ಮಂದಿರ ಮುಂದೆ ನಿಂತು ತಮ್ಮ ಸಹಕಾರ ತಾವು ಇವತ್ತು ಕೊಡಲೇಬೇಕು. ಸೆಕೆಂಡ್ PUC ಪಾಸಾಗಿ, ಡಿಗ್ರಿ ಸೆಕೆಂಡ್ PUC ಪಾಸಾಗಿ, 10ನೇ ಕ್ಲಾಸ್ ಪಾಸಾಗಿ ಯಾವುದೇ ಒಬ್ಬ ಹುಡುಗ ಮತ್ತು ಹುಡುಗಿ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಮನೆಯಲ್ಲಿ ಬಾಕಿ ಆಗಬಾರ್ದು. ಆ ಅವಕಾಶವನ್ನು ಶ್ರೀಕೃಷ್ಣ ಮಂದಿರದ ಯುವಕರು ಕೊಡಬಾರ್ದು. ಅವನು ಹುಡುಕಿಕೊಂಡು ಅವರನ್ನು ಕಾಲೇಜಿಗೆ ಸೇರಿಸುವ ಜವಾಬ್ದಾರಿ ವಹಿಸಬೇಕು. ಅದಕ್ಕೆ ಏನು ಸಹಕಾರ ಬೇಕು ನಾವು ಕೂಡ ಮುಂದೆ ನಮ್ಮ ಸಹಕಾರಕ್ಕೆ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಮಾಡ್ತೇನೆ. ನಾನು ಭಾಳಷ್ಟು ಜನ ನಾವು ಸೇರಿಸಿದ್ದೇವೆ. ಅದಲ್ಲದೆ ಸೆಕೆಂಡ್ PUC ಪಾಸಾಗಿ ಚೆನ್ನಾಗಿ ಮಾರ್ಕ್ ಇದ್ದರೂ ಕೂಡ ಮನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಸರಿಯಾದ ಕೋರ್ಸ್ಗೆ ಹೋಗ್ತಾ ಇಲ್ಲ. ಅವ್ರು ಹೋಗೋದು BAಗೆ, ಯಾಕೆ ದುಡ್ಡಿಲ್ಲ ಅಂತೇಳಿ. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ, ಸೈನ್ಸ್ನಲ್ಲಿ ಮತ್ತು ಇದರಲ್ಲಿ ನಿಮಗೆ ಯಾರಾದರೂ ಒಂದು ಉತ್ತಮವಾದ ಮಾರ್ಕ್ ಇದ್ದರೆ, ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದರೆ, ನೀವು ಬಹುಶಃ ಮುಂದಿನ ವರ್ಷ ಬರುವಾಗ ನೀವು ನನ್ನ ಹತ್ರ ನೇರವಾಗಿ ಬನ್ನಿ. ನಾವು ಬಹುಶಃ ನಿಮ್ಮನ್ನು ಏನಾದರೂ ಒಂದು ಕಾಲೇಜಿನಲ್ಲಿ ಅದು ನರ್ಸಿಂಗ್, ಫಿಸಿಯೋಥೆರಪಿಯ ಏನಾದರೂ ಒಂದು ಸೇರಿಸಿಕೊಂಡು ಬಹುಶಃ ನಿಮ್ಮನ್ನು ಕಾಲೇಜ್ ಎಜುಕೇಷನ್ ಕಂಪ್ಲೀಟ್ ಒಂದು ಕೋರ್ಸ್ ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿಯನ್ನು ಅದು ನಾವು ಖಂಡಿತವಾಗಿ ನಾವು ವಹಿಸ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಈ ಸಲ 100 ಮಕ್ಕಳಿಗೆ ನಾವು ಬಹುಶಃ ಸೇರಿಸಿ ಅವ್ರು ಕಲಿತಾ ಇದ್ದಾರೆ. ಎಲ್ಲರಿಗೂ ಫ್ರೀ ಸೀಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಈಗ ನಿಟ್ಟೆ ಅವ್ರು ಕೊಡ್ತಾರೆ, ಯನ್ನಪ್ಪ ಅವ್ರು ಕೊಡ್ತಾರೆ, ಕನುಚನ್ನವ್ರು ಕೊಡ್ತಾರೆ. ಎಷ್ಟೋ ಇವತ್ತು ಕಾಲೇಜುಗಳು ನಮ್ಮ, ಯಾಕೆ ನಾನು ಆರೋಗ್ಯ ಸಚಿವನನ್ನೆಲ್ಲ ಲೈಸೆನ್ಸ್ ಫ್ರೀಯಾಗಿ ಕೊಟ್ಟಿದ್ದೆ. ಈಗ ಹೇಳಿ 1-2 ಸೀಟು ಎಷ್ಟೋ ಜನ ಕೊಟ್ಟಿದ್ದಾರೆ, ಈ ಸಲ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಕೂಡ ಹುಡುಗಿಯರಿರಲಿ ಉತ್ತಮವಾದ ದುಡ್ಡಿಲ್ಲ ಅಂತೇಳಿ ಒಂದು ಹಂತಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿದರೆ ಮುಂದಿನ 10 ವರ್ಷ ನಂತರ ಒಬ್ಬನೊಂದು ಮಗ ಅಥವಾ ಮಗ ಒಂದು ಕಲ್ತ್ರೆ ಆ ಒಂದು ಮನೆಯಲ್ಲಿ ಮತ್ತೆ ನಿಮಗೆ ಟೆನ್ಷನ್ ಇಲ್ಲ. ಈ 10 ವರ್ಷದಲ್ಲಿ ಸರಸ್ವತಿ ಚಿತ್ರಣವೇ ಬದಲಾವಣೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆ ಕನಸು ಶ್ರೀ ಕೃಷ್ಣ ಭಜನಾ ಮಂದಿರದ ಯುವಕರೆಲ್ಲ ಇವತ್ತು ಕನಸು ಇವತ್ತು ಆಗಬೇಕಂದ್ರೆ ನಾನು ಇವತ್ತು ಕೇಳಿಕೊಳ್ತಾ, ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಗೆ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಂಡು ಹೇಳಿಕೊಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲಿರುವ ನನ್ನ ಮುಂದಿರುವ ಎಲ್ಲ ಹಿರಿಯ ಕಿರಿಯರು ನನ್ನ ಆಶೀರ್ವಾದ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ನಿ. ಜೈ ಹಿಂದ್. ವಂದನೆಗಳು. ಅದೇ ರೀತಿ ಶ್ರೀಯುತ ಮಧುಸೂದನ್ ಅಯ್ಯರ್ ಕೂಡ ಅನಿವಾರ್ಯ ಕಾರ್ಯಕ್ರಮಗಳಿಂದ ನಿರ್ಗಮಿಸುತ್ತಿದ್ದಾರೆ. ಶ್ರೀಯುತ ಮಧುಸೂದನ್ ಅಯ್ಯರ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾನು ಶ್ರೀಯುತ ಸುನಿಲ್ ಗಟ್ಟಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಶ್ರೀಯುತ ವಿಜಯಕುಮಾರ್ ಕೊಡಿಯಲ್ಬೈಲ್ ಇವರನ್ನು ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಶೈಲೇಶ್ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ಳ
ಅವೇ ರೀತಿ ನಮ್ಮ ವೇದಿಕೆಡ್ ಪಿರೋಂಜಿ ರತ್ನ ನಮ್ಮ ಕಾಂತಾರ ಸಿನಿಮಾದ ಗುರುವಣ್ಣೆ ಅತ್ತು ನಮ್ಮ ಸ್ವರಾಜಣ್ಣೆ ರಡ್ಲ ಒಂಜೆ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಬಂದಲ್ಲ ಬೇರೆಗೆ ಶ್ರೀತ ನಿತಿನ್ ಇವರಿಗೆ ನಮ್ಮ ಊರ್ದ ಕಲಾವಿದರ್ಲಾರು ನಿತಿನೇರು ಒಂಜಿ ವಿಜಯಣ್ಣೆ ಬರೋಡಾರು ಕಾರಣಭೂತರ್ಲಾರೆ ಪ್ರೀತಿಪೂರ್ವಕವಾದ ಸ್ವರಾಜಣ್ಣನು ಗುರುವಣ್ಣನು ನಮ್ಮ ವೇದಿಕೆಗೆ ಸ್ವಾಗತ ಬಂದಲ್ಲ. ಶಿವದೂತಗಳಿಗೆ ನಾಟಕನು ಮೂಲ ಪ್ರಯೋಗ ಮಲ್ಪರೆ ಅವಕಾಶ ಮಲ್ತು ಕೊಡ್ತಾರೆ. ತುಳು ರಂಗಭೂಮಿಡ್ ಒಂಜಿ ಚಾರಿತ್ರಿಕ ದಾಖಲೆದಂಚಿ ಪದ್ಯ ಪಾಡ್ನ ನಿಕಲ್ನ ಶಿವದೂತಗಳಿಗೆ ಇನ್ನು 44ನೇ ಪ್ರಯೋಗ ಅಂತೂ ಒಂದುಂಡು. ಮೇ ತಿಂಗಳು 500 ಪ್ರಯೋಗ ಕಡತದು ಮಾರ್ಚ್ 14 ತಾರೀಕು ಬೊಕ್ಕ ವಿದೇಶದ ಬೇತೆ ಬೇತೆ ದೇಶಗಳಿಗೆ ಶಿವದೂತಗಳಿಗೆ ಪ್ರದರ್ಶನ ಕೊರ ತಯಾರಾತಂಡು. ತುಳು ರಂಗಭೂಮಿಡ್ ಒಂಜಿ ಚಾರಿತ್ರಿಕ ದಾಖಲೆ ಮಲ್ಪನ ಈ ನಾಟಕಗೂ ನಿಕುಲ್ಲ ಸಾಕ್ಷಿ ಆತಾರೆ. ಶ್ರೀಕೃಷ್ಣ ಭಜನಾ ಮಂದಿರಲ ಕಾರಣಕರ್ತರಾಪೇರಂದು ಪಂಡ್ರೆ ಈ ಸಂದರ್ಭಡು ಖುಷಿ ಪಡೆಪೆ. ವೇದಿಕೆಡನ್ನ ಆತ್ಮೀಯರೈನ ರಮೇಶ್ ಅಣ್ಣ ಉಳ್ಳರು ಇಂಚಿ ಪೋಗು ಬೆಂಗಳೂರು ಒಂಜೇ ದಿನೊಟ್ಟು ಒಂಜಿ ಮೂಜಿ ಪ್ರದರ್ಶನ ಆತಂಡು. 4 ಪ್ರದರ್ಶನ ನಡೆದು ಬೊಕ್ಕ ಕೂಡ ಕನ್ನಡ ಪ್ರದರ್ಶನ ಕೊರ ತಯಾರಾತಂಡು. ರಮೇಶ್ ಅಣ್ಣ ಎಂಕ್ಲೆಗೆ ಸುಮಾರು ಒಂಜಿ 32 ವರ್ಷದಿಂಚ ಒರಿಯರ್ದವ್ರಿ ಅಸಲು ಹಿಡ್ದಿಂಚ ಇನಿ ಮುಟ್ಟಲ ಬೆಂಗಳೂರದ ನಾಟಕದ ಪ್ರಯೋಗಗೂ ಮಸ್ತ್ ಸಹಕಾರ ಕೊಡ್ತಿನಾರು. ಅರೆಲ್ಲ ಈ ಸಂದರ್ಭಡು ನೆನಪು ಮಲ್ತೋಣ. ಶ್ರೀಕೃಷ್ಣ ಭಜನಾ ಮಂದಿರದ ಈ ಧಾರ್ಮಿಕ ಬೇತೆ ಬೇತೆ ರೀತಿದ ಸೇವೆಗೆ ಅಕ್ಲೆಗೆ ನನ್ಲಾತ್ ಶಕ್ತಿ ಕೊರಡು ಕಲಾ ಸಂಗಮ ಕುಡ್ಲ ನೆತ್ತ ನಿರಂತರ ಬದಲಾವಣೆದ ಬೇತೆ ಬೇತೆ ನಾಟಕಲು ಮೇ ತಿಂಗಳೊಡ್ದು ಬೊಕ್ಕ ಬರ್ರೆಂಡು ನಿಕ್ಕಲ ಆಶೀರ್ವಾದ ಸಾಕಾರ ನಟೊಂದು ಎನ್ನ ರೆಡ್ಡು ಪಾತ್ರೆ ಮುಗಿಪುವ ಸೋಲ್ಮೇಲೆ ವೇದಿಕೆ ಡುಪ್ಪುನಂಚಿನ ಗಣ್ಯರಿಗೆ ಅಡ್ಡಬುರೊಂದು ಅಂಚಿನೆ ವೇದಿಕೆ ಎದುರುಪ್ಪುನಂಚಿನ ನಮೋಕೆದ ಕಲಾಭಿಮಾನ ನಕ್ಲಿಗೆ ಮಾತೆರೆಗ್ಲ ಮುಲ್ಪಡ್ದ ಅಡ್ಡಬುರೊಂದುಲ್ಲ ನಿಖಲ ಪ್ರೀತಿಡ್ದಾತ್ರ ಯಾನೇನು ಮೂಲುಪ್ಪುನು ನಿಖಲ ಮೋಕೆ ಇಂಚೆನೆ ನಮಿತ್ತೆ ಏಪಗಲೊಪ್ಪಡು ಗುರುವೇ ಅದೇ ನನ್ನ ತುಯ್ಯರು ಇನಿ ಗುಳಿಗನ ಅಬ್ಬರನ ತುಯ್ಯರು ಉಲ್ಲರು ವಿಜಯನೆ ಪನ್ಲಕ್ಕನೆ 405ನೇ ಪ್ರದರ್ಶನ ಇನಿ ಮೂಲು ಎಂಕ್ಲು ಕೊರೊಂದುಲ್ಲ ಅತಿ ಬೇಗಡ್ 500ನೇ ಪ್ರದರ್ಶನ ಕೊರೊಂದುಲ್ಲ. ಕಾಂತಾರ ಸಿನಿಮಾ ಕನ್ನಡದ್ದು ತುಳುಕು ಬತ್ತದು ತುಳುಕು ಒಂಜಿ ಮಾನ್ಯತೆ ಕೊರಂಡು ಶಿವದೂತಗಳಿಗೆ ನಾಟಕ ತುಳುಡ್ದು ಪ್ಯಾನ್ ಇಂಡಿಯಾ ಒಂದುಂಡು ಪಂಡ ಕನ್ನಡಗ ಮಂತೊಂದುಲ್ಲ ಅಂಚೆನೆ ಮಲಯಾಳಂ ಹಿಂದಿ ಬೇತೆ ಬೇತೆ ಭಾಷೆಲೆಡೆ ಶಿವದೂತಗಳಿಗೆ ಬರೆಯರುಂಡು ನೆಕ್ ಮಾತೆಕಲ ಕಾರಣವೈನೆ ನಿಕುಲವೇನು ತೂದು ನೆಕ್ ಏತೆ ಅಡಚಡನೆ ಬತ್ತಂಡಲ್ಲ ಎಂಕುಲುಲ್ಲ ಪಂದು ಆ ನಾಟಕನ ನಿಖಲ ನಾಟಕ ಒಂದು ಪಂದದು ಪೊಯ್ನಲ್ಪ ಪೂರ ಸಾರ ಸಂಖ್ಯೆಡ್ ಜನ ಸೇರಿದು ಎಂಕ್ಲಿಗೆ ಈತ ಬೆಂಬಲ ಮಂತದು ಅತಿ ವೇಗವಾದ ಕೊರೋನಾ ಬತ್ತಂಡಲ್ಲ ಅತಿ ವೇಗವಾದ 405 ಪ್ರದರ್ಶನ ಕೊರಿಯರ ಒಂಜಿ ಸಾಧ್ಯ ಐನಿ ನಿಖಲ್ನ ಪ್ರೀತಿ ನಿಖಲ ವಿಶ್ವಾಸದ ಈ ಪ್ರೀತಿ ಎಂಕಲ ಮಿತ್ತು ಎಂಕಲ್ನ ಇಡೀ ತಂಡದ ಮಿತ್ತು ಏಪಗಲುಪ್ಪಡು ನಿಖಲ ಆಶೀರ್ವಾದ ಇತ್ತು ನಂದಾಂಡ ಅತಿ ಬೇಗಡ ಎಂಕುಲು ಒಂಜಿ ಸಾರ ಪ್ರದರ್ಶನ ಬೇಗಡ ಕೊರಪ ಪಂದೆ ಎಂಕುಲು ಪನೊಂದುಲ್ಲ ಪ್ರೀತಿ ವಿಶ್ವಾಸ ನಿಖಲ ಮೋಕೆ ನಂಚಿನ ಕಲಾವಿದ ಮಿತ್ತು ಏಪಲ ಉಪ್ಪಡು. ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ಐಕ್ ದುಂಬು ಸಾರಸ್ವತ ಕೊಲನಿಯಿಂದ ಪಂಡ ಆಡ ಅದೇ ಪುದರ್ ಹಿಸ್ಟ್ರಿ ಆಯ್ಕಲ್ ದುಂಬು ಇತ್ತು ನಾಕಲ ಹಾಕಿದ್ದೇನೆ ಕಾಶಿಂ ಪಲ್ಲ ಅಂತ ಬಂತೇವೆ ನೆತ ಆಮೇಲೆ ಕಾಶಿಂ ಬೆಟ್ಟು ನೆತ ಉತ್ತರ ಭಾಗಗೂ ಸೀತಾರಾಮಂಗೇರ್ನ ಇಲ್ಲಲ್ಪ ಕೊಲ್ಯ ಕೊಪ್ಪಲ ಈ ಪುದರ್ಡು ತಮ್ಮಲ್ಲೆತ್ತೊಂದಿತ್ತ 5 ಬೊಕ್ಕ ಕೆಲವೊಂಜಿ ಬದಲಾವಣೆ ಬರ್ತದೆ ಎಂಕಲಂಚಿ ಮಿತ್ತಿಗೆ ಪಂಡ ಕುಮೇರನ್ ದಯ ಪಂಡರೆ ಪಂಡ ಅವಳು ಆ ಗುಡ್ಡೆಡು ಬಿತ್ತೊಂತೀರು ಕುಮೇರು ಬಿತ್ತೊಂತೀರು ಅಂಚೆ ಸಾರಸ್ವತ ಕುಮೇರು ಎಂದು ಪುದರಾಂಡು 5 ಬೊಕ್ಕ ಈ ಜಾಗೆಗೆ ದ್ವಾರಕಾ ನಗರ ಅಂದ ಅಂಜಿ ಬದಲಾವಣೆ ಮಂತ್ರಿ ಬಂಡ ಅವು ನಾಗೇಶ್ ಗಟ್ಟಿ ಬೊಕ್ಕ ಅಕ್ಲ ತಂಡ ನೆಕ್ಕೊಂಜಿ ಬೇತಿನೇ ಒಂಜಿ ಪುದರ್ ಎಂಕ್ಲೆಗೆ ಸಾರಸ್ವತ ಕಾಲೋನಿ ಪಂಡ ಅವು ಎರವಲು ಬೊಕ್ಕೊಂಜಿ ಕೊಡ್ದು ಎರವಲು ಬೈದಂಚಿನ ಅಂದು ಸರಸ್ವತ ಕಾಲೋನಿ ಮಂಡ ಸೌಂದರ್ಯ ರಮೇಶ್ವರನಕ್ಲ ಈ ಬಿತ್ತಲು ಇಂಚಿ ಮಾತ್ರ ಇಂಚಿಲಜ್ಜಿ ದಯವಂದಂಡ ಇಂದತ್ತ ಎಂಕಲ್ಲ ಸೌಂದರ್ಯ ರಮೇಶನ ಪಲ್ಲೆ ದಿವಂಗತ ಪ್ರಭಾಕರ್ ಎಂಕಲ್ ಮತ ಒಂಜೇ ಕ್ಲಾಸ್ ಬೊಕ್ಕ ಶೇಖರ್ ಎಂಕಲ್ ಮತ ಆ ಸಂದರ್ಭಡು ಎಂಕ್ಲೆಗೆ ನಗರಿ ಭಜನೆ ಅಂತ ಪಂಪನಂಚಿನ ಬರುವಂತನೇ ಶ್ರೀರಾಮ್ ಭಜನಾ ಮಂದಿರದ ಈ ಕೃಷ್ಣ ಭಜನಾ ಮಂದಿರದ ರೂವಾರಿನಕ್ಲೆ ಇತ್ತದ ಜವಣಿ ರಂಡಂದ ಇಂದತ್ತ ಪ್ರೇರಣೆ ದಿವಂಗತ ರಮಣಾಥ್ ಗಟ್ಟಿ ಒಂದು ಯಾನೆ ಎಂದಿದೆ ದಂಡ 6 ಇಡೆ ಬತ್ತಿ ಬೊಕ್ಕ ಕೆಲವೊಂಜಿ ಮೂಲ ಬದಲಾವಣೆ 6 ಪಕ್ಷಡು ಕಮ್ಯುನಿಸ್ಟ್ ಅಂಡಲ್ಲ ಕಮ್ಯುನಿಸ್ಟ್ ದತ್ನಕ್ಲೆಗೆ ದೇವೇರಂತ ನಂಬಿಕೆ ಕಮ್ಮಿಗೆ ಆಂಡ 6 ಐಕ್ಯ ಅಪವಾದ 6 ದೇವೇರನ ಭಕ್ತಿ ಮಾತ ಮಸ್ತಿತ್ತಿನರಿಗೆ ಎಂಕ್ಲೆಗಳಂಚಿನ ಕಾಲೇಜಿ ಮತ ಪೋನಾಗ 6ನ ಒಂಜ ಮಾರ್ಗದರ್ಶನ
ಆದರೆ ವಿದ್ಯಾಭ್ಯಾಸ ಕಮ್ಮಿ ಅಂಡ್ಲ ಅವರಿಗೆ ಆ ಸಮಾಜದ ಬಗ್ಗೆ ಚಿಂತನೆ ಮಸ್ತ್ ಇತ್ತಂಡೆ ಅಂಚನೆ ಇತ್ತೆ 6 ಜೋಕುಲು ಅಂಚೆ 660 ಅಂಚನೆ ಸುನೀಲ್ ಅಶೋಕ್ ಗಟ್ಟಿ ಬೇಕಲು ಮಾತ ಸೇರಿದು ಈ ಭಜನಾ ಮಂದಿರ ನಂಜಿ ಎಡ್ಡೆ ರೀತಿ ಕೊನೊಂದುಲ್ಲೇರು ದಯಂದ ಪಂಡ ಎಂಕಲ್ ಮಾತ ಎಲ್ಲಿ ಪುನಗ ಎಂಕಲ್ 7 ಗಂಟೆಗೆ ಮೀದು ಬರ್ತದೆ ಇಲ್ಲಲ್ಲ 2 ತಾಲಪ್ಪುಂಡು ಆ ತಾಲಡು ಭಜನೆ ಪಣಂದೆ ಬೇತೆ ವಾಕಾರಿ ಲಜ್ಜಿ ಇತರ ಜೋಕಲಿಗೆ ಗೊತ್ತು ಇತರ ಜೋಕಲಿಗೆ ಟಿ ವಿಲ ಬೊಕ್ಕ ನಮ್ಮ ಮೊಬೈಲ್ ಪುಂಡ ಭಜನೆಯಿಂದ ವಿಭಜನೆ ಇಲ್ಲ ಅಂದ ದುಮ್ದಕ್ಲು ಪೊಂತೇರ್ನಕ್ಲು ಒಂತೇರು ಅಂಚೇನೆ ಈ ಭಜನೆಯಿಂದ ಪಂಪನವಿಂದು ಕ್ಷೀಣ ಒಂದು ಪೋಂದು ಪುನಃ ಸಮಾಜಡು ಈ ಸುನಿಲ್ ಬೊಕ್ಕ ನಮ್ಮ ನಾಗೇಶ್ ಗಟ್ಟಿ ಮಕ್ಕಳ ತಂಡ ಮೂಲಂಜಿ ಈ ಜೋಕುಲೆ ಮಾತ ಒಂಜಿ ಆ ಒಂಜಿ ಧಾರ್ಮಿಕತೆದ ಒಂಜಿ ಅರಿವನ್ನು ಮೂಡಿಸುಡು ಮೆಕ್ಕಲು ಸಫಲ ಆತೇರು ಅನಾಥ ಮೆಕ್ಕಲು ಐನಾಥ್ ಎಡ್ಡೆ ರೀತಿ ಮಂತೊಂದು ಪೋಡು ಆ ಶ್ರೀಕೃಷ್ಣನ ಅನುಗ್ರಹ ನಂಗೆ ಮಾತೆರೆಗಳ ಒಪ್ಪಡು ಒಂಜಿ ಎಡ್ಡೆ ರೀತಿದ ಮಾತೆಲ್ಲ ಒಂಜಿ ಪುಗರ್ತದ ಒಂಜಿ ಧಾರ್ಮಿಕ ಕೇಂದ್ರ ಅವಡೊಂದು ಪೊಣಂದು ಎಂಗೆ ಈ ಅವಕಾಶ ಕೊರ್ನೆಕ್ಕೆ ಅಕಲೆ ಮಾತೆರೆಗಳ ಸೊಲ್ಮೆ ಸಂದಾದ ಎನ್ನ ರೆಡ್ ಪದೆಣ್ಣು ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ನಾಗೇಶ್ ಗಟ್ಟಿ ಬೊಕ್ಕಾಕ್ಲಿನ ಟೀಮ್ ಒಂಜಿ 40 ವರ್ಷದಿಂಚಿ ಒಂಜಿ ಭಜನಾ ಮಂದಿರನು ಒಗ್ಗಟ್ಟು ನಡಪ ಒಂದು ಪೋಪು ನಾವು ಮಲ್ಲ ಕೆಲಸ 1 ವರ್ಷ 2 ವರ್ಷದ ಕಾರ್ಯಕ್ರಮ ಬಾರಿ ಜೋರುಡಿಪ್ಪು ನಕ್ಲು ಬಾರಿ ಒಂಜಿ ವ್ಯವಸ್ಥಿತವಾದ ಮಲ್ತೊಂದುಲ್ಲೆ 5 ವರ್ಷಗೊರ ಮಾತ್ರ ಇಂಚಿನ ಕಾರ್ಯಕ್ರಮ ಇದನ್ನು ಪ್ರತಿ ವರ್ಷ ಮಲ್ತಂದ ಮಾತ ಕೊಡುಗೈ ದಾನಿಲ್ ಪ್ರತಿ ವರ್ಷ ಕೊರಡಪ್ಪನು 5 ವರ್ಷಗೊರ ಇಂಚಿನ ಕಾರ್ಯಕ್ರಮ ಒಂಜಿ ಎಡ್ಡೆ ನಾಟಕನ ತನ್ನ ಕಲೆಕ್ಲ ಪ್ರೋತ್ಸಾಹ ಕೊರ್ಪುನಂಚಿನ ಕಾರ್ಯಕ್ರಮ ಒಂದು ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ದಯಪಂಡ ಪ್ರತಿ ವರ್ಷ ಮಲ್ತಂದ ಕಾರ್ಯಕ್ರಮಗ್ ಖರ್ಚಿಲ ಮಸ್ತ್ ಉಂಡು ಐನೆ ಎಡ್ಡೆ ಕಾರ್ಯಗೂ ಉಪಯೋಗಿಸುವಲ್ಲಿ ಅಂಚದಿಪ್ಪನಾಗ 40 ವರ್ಷದಿಂಚಿ ಮಲ್ತೊಂದು ಬರ್ಪುನಂಚಿನ ಈ ಕಾರ್ಯಕ್ರಮ 40 ವರ್ಷ ಆವಡ್ ಪ್ರತಿ 5 ವರ್ಷಗ ಎಡ್ಡೆ ಕಾರ್ಯಕ್ರಮ ಮಲ್ಪುನಂಚಿನ ಯೋಜನೆಲ್ಲ ಆ ಕೃಷ್ಣದೇವರು ಮಲ್ಪಡೊಂದು ಪಂಡೊಂದು ಮಾತೆರೆಗಳ ಹೊಂದಿಸದು ಎನ್ನ 2 ಪಾತ್ರನ ಹೊಂದಿಸವೆ. ಜೈ ಹಿಂದ್ ಜೈ ಕರ್ನಾಟಕ. ಮಹಾಭಾರತದಲ್ಲಿ ನೋಡ್ತೀವಿ ಶ್ರೀಕೃಷ್ಣ ಕೊಳಲು ಊದ್ತಾ ಇದ್ದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಎಲ್ಲ ತಲೆ ಬಾಗ್ತಾ ಇದ್ದಾವಂತೆ. ಹಾಗೆಯೇ ಇವತ್ತು ನಾವು ನೋಡ್ತೀವಿ ದ್ವಾರಕ ನಗರದ ಭಜನಾ ಮಂಡಳಿಯ ಭಜನೆಯ ಆ ಒಂದು ಮಾಧುರ್ಯಕ್ಕೆ ಊರಿಡೀ ಜನ ತಲೆ ಬಾಗ್ತಾ ಇದ್ದಾರೆ. ಯಾಕೆಂದರೆ ಈ ಭಜನಾ ಮಂಡಳಿ ಇವತ್ತು ಇಷ್ಟೊಂದು 40 ವರ್ಷದಿಂದ ಇಷ್ಟೊಂದು ಒಳ್ಳೆಯ ಹೆಸರು ಮಾಡಬೇಕು ಅಂತಾದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಅದನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಿರುವಾಗ ಎಲ್ಲಿ ಭಜನೆ ಇದೆಯಾ ಅಲ್ಲಿ ವಿಭಜನೆ ಇಲ್ಲ ಅಂತೆ. ಹಾಗೆಯೇ ಇವತ್ತು ನಾವು ಯೋಚನೆ ಮಾಡಬೇಕು, ಎಷ್ಟೋ ಮಂದಿ ಯುವಕರು ಯಾವುದೋ ಒಂದು ಅವರ ಏನೊಂದು ದುಷ್ಟ ಚಟಗಳಿಗೆ ಬಲಿಯಾಗೋದು ನಾವು ನೋಡ್ತೀವಿ. ಯಾರೆಲ್ಲ ಈ ಭಜನೆ ಇಂಥ ಒಂದು ಸಂಘಟನೆಯಲ್ಲೆಲ್ಲ ಇದ್ದರೆ ಅಂಥವರು ಆ ದುಷ್ಟ ಚಟಗಳಿಗೆ ಹೋಗುವಂಥದ್ದನ್ನು ತಪ್ಪಿಸಲಿಕ್ಕೆ ಆಗತ್ತೆ. ಇವತ್ತು ತಂದೆ ತಾಯಿಗಳ ಆಸೆ ಕೂಡ ಅದೇ ಇರ್ತದೆ, ಏನು ಅಂದರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಆದರೆ ಎಲ್ಲೋ ಮಕ್ಕಳು ದಾರಿ ತಪ್ಪಿದಾಗ ಖಂಡಿತ ನಿರಾಶೆ ಆಗ್ತದೆ. ಅದಕ್ಕೋಸ್ಕರ ಇಂಥದ್ದೆಲ್ಲ ಕೂಟಗಳು ನಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಇವತ್ತು ಯಾರು ನಾವು ನಮ್ಮದೇ ಏರಿಯಾದಲ್ಲಿ ನಾವು ನೋಡ್ತೀವಿ, ಸುತ್ತಮುತ್ತಲು ಒಂದು ಕಡೆ ಒಳ್ಳೆ ಕೆಲಸ ನಡೀತದೆ, ಇನ್ನೊಂದು ಕಡೆ ಕೆಲವು ದುಷ್ಟ ಚಟಗಳಿಗೆ ಬಲಿಯಾದದ್ದು ಕೂಡ ನೋಡ್ತೀವಿ. ಎಷ್ಟೋ ಜನ ಅಮಲು ಪದಾರ್ಥಕ್ಕೆ ಅಥವಾ ಗಾಂಜಾ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದು ಕೂಡ ನಾವು ಗಮನಿಸಬೇಕು. ಖಂಡಿತ ಯಾವುದೇ ಇಂಥ ದುರಭ್ಯಾಸಗಳು ಬೇಗ ನಾವು ಆಕರ್ಷಣೆಗೆ ಒಳಗಾಗ್ತೀವಿ. ಹಾಗಿರುವಾಗ ನಾವೊಂದು ಉದಾಹರಣೆ ಏನು ಅಂದರೆ, ಒಂದು ದೀಪದ ಬೆಳಕನ್ನು ನೋಡಿ ಪತಂಗ ಆ ದೀಪದ ಬೆಳಕಿನ ಹತ್ರಕ್ಕೆ ಬರ್ತದೆ. ತೀರಾ ಹತ್ತಿರಕ್ಕೆ ಬಂದು ಅದನ್ನು ರೆಕ್ಕೆನ ಸುಟ್ಕೊಂಡು ಅದು ಸತ್ತು ಹೋಗ್ತದೆ. ನಾವು ಕೂಡ ಹಾಗೇನೆ ಸ್ನೇಹಿತರೆ, ಇಂಥ ದುರಭ್ಯಾಸಗಳಿಗೆ ಬಣ್ಣದ ಬಾಟ್ಲಿ ಇಂಥದ್ದೆಲ್ಲ ಇದಕ್ಕೆ ಆಕರ್ಷಿತರಾಗಿ ನಾವು ಕೂಡ ಅದರ ಹತ್ತಿರಕ್ಕೆ ಹೋಗಿ ಅದನ್ನು ಕುಡಿಲಿಕ್ಕೆ ಶುರು ಮಾಡಿ ನಾವು ನಮ್ಮ ಜೀವನ ಎನ್ನುವ ರೆಕ್ಕೆಯನ್ನು ಸುಟ್ಕೊಂಡ ಪತಂಗಗಳಾಗ್ತೀವಿ. ಹಾಗಿರುವಾಗ ನಾವು ಇದರ ಬಗ್ಗೆ ಜಾಗ್ರತೆ ವಹಿಸೋಣ. ಇವತ್ತು
ಶ್ರೀಕೃಷ್ಣ ಭಜನಾ ಮಂದಿರ ಬರೀ ಭಜನೆಯ ಕೆಲಸ, ದೇವರ ಕೆಲಸ ಮಾತ್ರ ಮಾಡ್ತಾ ಇರೋದಲ್ಲ, ಸಮಾಜ ಸೇವೆಯ ಕೆಲಸ ಕೂಡ ಮಾಡ್ತಾ ಇದೆ. ಇವತ್ತು ನಮ್ಮ ಆಶ್ರಮಕ್ಕೆ ಪ್ರತಿ ಸರಿ ಅವರು ಅವರ ಆಶ್ರಮದ ಬಗ್ಗೆ, ಆಶ್ರಮ ವಾಸಿಗಳ ಬಗ್ಗೆ ಆಲೋಚನೆ ಮಾಡಿ ಅನ್ನದಾನ ಕೂಡ ಅಲ್ಲಿಗೆ ಕೊಡುವಂಥದ್ದು, ಈ ರೀತಿಯ ಒಂದು ಆಲೋಚನೆ ಅವರಲ್ಲಿ ಇರುವಂಥದ್ದು ಕೂಡ ಶ್ಲಾಘನೀಯ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ, ಅಭಿನಂದಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಕ್ಕೆ ನಮ್ಮೊಂದಿಗೆ ಶ್ರೀಯುತ ಲಕ್ಷ್ಮಣ್ ಕಟ್ಟೆಮಣಿ ಅವರು ತಮ್ಮ ಶುಭಾಶಯಗಳನ್ನು ನೀಡಿದ್ದಾರೆ. ಶ್ರೀಯುತ ಸಂದೀಪ್ ಬಂಗೇರ ಇವರು ಕೂಡ ಶುಭಾಶಯಗಳನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ದಿನೇಶ್ ಕಾಜವ ನಮ್ಮ ಸೋಮೇಶ್ವರ ಕೇಬಲ್ ನೆಟ್ವರ್ಕ್ನವರು ಕೂಡ ಶುಭಾಶಯಗಳನ್ನು ನೀಡ್ತಾ ಇದ್ದಾರೆ. ಸಂದೀಪ್ ಶೆಟ್ಟರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಊರಿನ ಹೆಮ್ಮೆ ಅವರು ಶ್ರೀಯುತ ಸಂದೀಪ್ ಶೆಟ್ಟರು. ಯಾನು ಈ ಊರಿಗೊಂಜಿ 2011 ನಾನೇ ಬತ್ತಿತ್ತೆ. ಅಪ್ಪಾಗ ತೂತಿನ ಊರುಗಳ ಇತ್ತೆ ತೂಪಿನ ಊರುಗಳ ಭಾರಿ ಡಿಫ್ರೆನ್ಸ್ ಉಂಟು. ಇತ್ತೆ ಈ ಊರು ಭಾರಿ ಅಭಿವೃದ್ಧಿ ಆತಂಡು, ಎಡ್ಡೆ ಆತಂಡು, ಏಪಲ ಇಂಚಿನ ಎಡ್ಡೆನೇ ಒಂದಿಪ್ಪೋಡು ಮಾತೆಲ್ಲ ಮೇರ್ಲ ಪಂಡಿರು, ಯುಟಿ ಕಾದರ್ಲ ಪಂಡಿರು, ರಾಮಾಯಣ ಮಹಾಭಾರತರು ಓಲ್ಲ ಜಾತಿ ಧರ್ಮಗಾದ ಗಲಾಟೆ ಆತಿನೇ ಇಜ್ಜಿ ಅವು ಸತ್ಯಪಾತೇರು. ಅಂಚನೆ ನಮ್ಮ ಇಡೀ ಊರಿತ್ತಿನಾತು ಒಗ್ಗಟ್ಟು ಯಾಂತು ಇಲಕ ಸದ್ದಿ ನಾಲ್ ಸುತ್ತ ಓಲ್ಲ ಇಜ್ಜಿ ಮಸ್ತ್ ಒಗ್ಗಟ್ಟದ ಊರು. ಈ ಎರೆಗೆ ಒಂಜಿ ಫೋನ್ ಅನ್ಪ್ಲೆ ಈ ಊರಿದ್ ಕೋರಿನ ರೆಸ್ಪಾನ್ಸ್ ಒಂಜಿತ್ತೆ ಅಟ್ಲೀಸ್ಟ್ ಅಕ್ಷಯ್ ಓಲ್ಲ ಸಂದೀಪಣ್ಣ ಓಲನಾ ಅಂದ ಒಂಜಿ ಇತ್ತು ಒಗ್ಗಟ್ಟದ ಊರು. ಯಾರು ನಾಲ್ ಸುತ್ತ ಪೋಪ ಈ ಕುಡ್ಲೋಡು ಓಲ್ಲ ಇಜ್ಜಿ ಬೊಕ್ಕ ಒಂಜಿ ನಮ್ಮ ನಿತಿನ್ ಗಟ್ಟಿ ಅಂದ ಎಲ್ಲೆಲ್ಲ ಜೋಕ್ಲು ಪಣ್ಪೇರು ದುಶ್ಚಟಕ್ಕೆ ಬೋರೆಗೆ ಬಲ್ಲಿ ಎಲ್ಲೇ ಜೋಕ್ಲೇನು ಒಂಜಿ ಎಂಚ ತಾದಿಕೊನೋಡು ಎಂಚೆಂಚ ತೂಡು ಆಯ ಮಲ್ಪುನ ಕಾರ್ಯಕ್ರಮ ಇನ್ನಿಲ್ಲ ಆಯ ಒಂಜಿ ಬುಕ್ಕನ್ನು ಓಪನ್ ಮಲ್ತೆ. ಈ ಊರು ಆಯ ಒಂಜಿ ಭಾರಿ ಎಡ್ಡೆ ಕೆಲಸ ಮಾಡ್ತಾರೆ. ಎಂಕಲ್ ನಿಗಲಿ ಎತ್ತೋ ಸರಿ ಎತ್ತು ಸನ್ಮಾನ ಮಲ್ತಾರೆ. ಯಾನೊಂಜಿ ನಿಗಡ ಮಾತಾಡಿ ರಿಕ್ವೆಸ್ಟ್ ಬರ್ಪಿ ಸರಿ ಆಯನೊಂಜಿ ಎತ್ತ ಸನ್ಮಾನ ಮಲ್ಪಿ ಆ ಏಪಲ ಒಂಜಿ ಇಂಚಿನೇ ಕೆಲಸ ಮಲ್ತೊಂದಿಪ್ಪೋಡು ನಲ್ಲ ಇವ್ರದ ಜೋಕ್ಲು ಎಡ್ಡೆ ಆವೋಡು. ಮನುಷ್ಯರಿಗೆ ಟ್ಯಾಲೆಂಟ್ ಬರೋಡು ಪಂಡ ಅಂಚನಿಪ್ಪಡು. ಈಗಲೇ ಒಂಜಿ ಜಲ್ಲೆ ಉದಾಹರಣೆ ಕೊರ್ಪೆ, ಅಮೇರಿಕದ ಒಂಜಿ ಭಾರಿ ಮಲ್ಲ ಒಂದು ಬಾಸ್ಕೆಟ್ಬಾಲ್ ಗೊಬ್ಬುನ ಏನ ಅಮ್ಮೆ ಎನ್ನಮಗೆ ಬಜಿ ಗೇಮೇ ಗೊಬ್ಬೊಂದಿಪ್ಪು ನಿಮ್ಮೆಲ್ಲ ಟ್ಯಾಲೆಂಟ್ಲ ಉಂಡ ತೂಡು ಪಂಡದು ಆಯ್ ಒಂಜಿ ಟೀ ಶರ್ಟ್ ಪುಣತೆ ಜಸ್ಟ್ ಟೀ ಶರ್ಟ್ ಅನ್ಗೆ ಎತ್ತದ ಮುಂದೆ ಒಂದೇನು ಕೊಣೋದು ಮಾರ್ಕೆಟ್ ಕೊಣೋದು 200 ರೂಪಾಯಿಗೆ ಮಾರದ್ವಲ್ಲ ಅನ್ಕೊರಿಗೆ ಆಯ್ ಪೋಯ ಮಾರ್ಕೆಟ್ ಪೋಯ ಉಂತೆ 200 ರೂಪಾಯಿಗೆ ಮಾರದು ಬತ್ತೆ ಸುಲಭ ಕೆಲಸ. ಆಯ್ ಪಂಡ ಒಂದೇ ಇತ್ತೆ 200 ರೂಪಾಯಿ ಮಾರದು ಬತ್ತ ಈ ಟೀ ಶರ್ಟ್ ಕೊಣೋದು 2000ಕ್ಕೆ ಮಾರದ್ವಲ್ಲ ಪಂಡಿಗೆ ಇಂಬಿ ಇಂಚಿನ ಇಂಕ ಅಮ್ಮ ಇರಂಡ ಈ ಇಂಚ ಬಂಗ ಕೊರ್ಪನ ಬೇಲೆನ ಪಾಪ ಅವು ಇಂಚ ಅನ್ಪೋರು ಇಜ್ಜು ನಾನು ಮಾರದ್ವಲ್ಲ ಪಂಡಿಗೆ ಆಯಾ ಏನು ಕೊಣೋಯೆ ಎಂಚ ಮಾರು ರಾತ್ರಿ 2 ದಿನ ಅಣ್ಣಲ್ಲ ಈಗ ಎಂಚ 2000 ಒಂದು ಟೀ ಶರ್ಟ್ನ ಎಂಚ ಮಾರು ಗೊತ್ತಾಯ್ತು. ಆ ಟೈಮ್ ಬಿಡು ಮಿಕ್ಕಿ ಮೌಸ್ ಅಂದ ಟಿ ವಿಡು ಭಾರಿ ಫೇಮಸ್. ಆ ಮಿಕ್ಕಿ ಮೌಸ್ ಚಿತ್ರನು ಟೀ ಶರ್ಟ್ ಬಿಡ್ಪಾಯೆ ಆ ಟೈಮ್ ಟ್ರೆಂಡ್ ಇಜ್ಜಿ ಕೊಡೋದು ಮಾರ್ಕೆಟ್ ದೇಗೆ ಜನಗಳು ಗುಂಪು ಹತ್ತದ 2000 ಟೀ ಶರ್ಟ್ ಕೊಣೋಯ್ಯಾರ. ಆಮೇಲೆ 3 ದಿನ ಬತ್ತೆಗೆ ಇಂದ ಈ ಟೀ ಶರ್ಟ್ ಕೊಣೋ ಮುಂದೆ ನೀ 10,000ಕ್ಕೆ ಮಾರದ್ವಲ್ಲ ಅಂದಿ ದಾದಾ ಪಾಪ ಈತ್ ಪೂರ ಬಂಗ ಗೋರಿ ಇತ್ತು ಒಂದು ಹೆಂಗೆ ಏನು ಅಲ್ಪನು ಇಜ್ಜಿ ಮಾರುವ ಈ ಮಾರದ್ವಲ್ಲ ಅಂದೆ ಮುಂದೆ ಎಂಚ ಮಾರುನು ಆಯ್ಗೆ ಭಾರಿ ಟೆನ್ಷನ್ ಅನ್ 10,000 ಟೀ ಶರ್ಟ್ ಎಂಚ ಮಾರುನು ಆಯ್ಗೆ 10 ದಿನ ನಿದ್ರೆ ಬೈಜಿಗೆ ಆಯ್ 11ನೇ ದಿನ ಅಮೇರಿಕದ ಭಾರಿ ಮಲ್ಲ ಸೆಲೆಬ್ರಿಟಿಡ ಪೋದು ಆಯ್ನಿಲ್ಲ ಕಾತು ಅಂಚಿಂಚ ಮಲ್ತದ್ದು ಸೆಲೆಬ್ರಿಟಿಡ ಆಯ್ನ ಪುದರ್ ಬರೆ ಪೇ ಆಯ್ತು ಪುದರ್ ಬರೆ ಒಂಜಿ ಮಲ್ಲ ಸೆಲೆಬ್ರಿಟಿ ಪುದರ್ ಬರೆ ಪೋದು ಕೊಣದು ಮಾರ್ಕೆಟ್ ಉಂತೆ ಜನ ಗುಂಪು ಬೂರ್ದು 20,000 ಕೊನೆಯರಿಗೆ ಟೀ ಶರ್ಟ್ ಆಯ್ನು ಪಂಡ ಮನುಷ್ಯಗೆ ಟ್ಯಾಲೆಂಟ್ ಪಣ್ಪುನ ತರೆ ಬಲ್ಪಣ್ಣ ಇಂಚಲ ಬರ್ಪುಣ್ಣು ಎಂಕ ನಿತಿನ್ ಗಟ್ಟಿನ ಏಕೆ ಭಾರಿ ಖುಷಿ ಆಗ್ಬಿಡ ಜೋಕ್ಲೇನಿ ಎಂಚ ಒಂಜಿ ತಾದಿಕೊ ನೋಡು ಎಂಚ ಮಲ್ಪೋಡು ಭಾರಿ ಎಡ್ಡೆ ಬೆಲೆ ಮಲ್ತೊಂದುಲೆ ಅಂಚನೆ ಮಲ್ತೊಂದಿಪ್ಲ ಈ ಊರು ನಲ್ಲ ಎಡ್ಡೆ ಉಂದಾವಾಡು ನಮ್ಮಡ್ದಾದ ದಾದನಲ್ಲ ಸಹಕಾರ ಸಹಾಯ ದಾಲ ಬೋಡಿತನ ಏರ್ಲ ಎಂಕಲಡಕ್ಕೇನೋಲಿ ಈತ ಪಂಡದ 2 ಪಾತ್ರೆಯನ್ನು ಮುಗಿಪಾವೆ. ನಮಸ್ಕಾರ. ಎಲ್ಲಿಯದಿಂಚಲ ಈ ಮಂದಿರದ ಕೆಲಸಗಾವಡು ಪೂಜೆ ಭಕ್ತಿಗಾವಡು ಎಂಕ್ಲೆ ದಾದ ಸುಖ ದುಃಖ ಎತ್ತನಲ್ಲ ಅವಳೆ ಪೋದು ಕೈ ಮುಗಿದ್ದು ದಾದ ಬೇಲೆ ಎತ್ತನಲ್ಲ ಮಂತೊಂದು
ಮಂತೊಂದು ಬೈದಿನಕ್ಕಲು ಇನಿ ಎಂಗ್ಲ ಅಪ್ಪಮ್ಮನಲ್ಲ ಶ್ರೀಕೃಷ್ಣನ ಆಶೀರ್ವಾದದ ಅನ್ನ ಮೂಲ ಬತ್ತದು ಅಂತ ಅಂದ ಅಂಚನೆ ಈ ವೇದಿಕೆ ಉಡುಪುನ ಸೌಂದರ್ಯ ರಮೇಶನ ಬಗ್ಗೆ ಒಂಜಿ ಪಾತ್ರ ಬಂದುಲ್ಲ ಸಾಧಾರಣ 25 ವರ್ಷ ದುಂಬು ಎಂಗ್ಲ ರಮಾಂಧಾಶ್ರಮಡು ಪ್ರೈಮರಿ ಮುಗಿತದೆ ಹೈಸ್ಕೂಲಿಗೂ ಸೀಟಿಗೆ ಹೋನಾಗ ಪಪ್ಪಲೆಲ್ಲ ಹೋನಾಗ ಸೀಟ್ ಫುಲ್ ಆದಿತ್ತು ನಾವು ಸೀಟ್ ಇಜ್ಜಿ ಅಂಚ ದಾದ ಮಂತ್ನಲ್ಲಿ ಸೀಟ್ ದಿಕ್ಕೊಂದಿಜ್ಜಿ ಬೇತೆ ಊರು ಹೋದು ಕಲ್ಪೆಲ್ಲ ಆ ಪರಿಸ್ಥಿತಿ ಆಪುಜಿ ಆತ್ ಬರ್ತನಗ ಎಂಗ್ಲನ ಶಾಲೆದ ಅಟೆಂಡರ್ ಆದಿತ್ತನ ಶೇಖರಣೆ ಬಂಡೇರು ಸೌಂದರ್ಯ ರಮೇಶ ನಡಬಹುದು ಪಾತೇರ್ಲಿ ಅರನ್ನ ಒಂದು ಸೀಟು ಕೊರಂಡ ಕೊರುವೇರು ಮನದಾನಿ ಆಲ ಪಪ್ಪಲಾರನ ಇಲ್ಲಾಗ ಪೋಯ ಪಪ್ಪ ಬಂಡೆ ಇಂಚ ಐಕಾರ ಬಂಡೇರು ಗಣೇಶನ ಇರದಲ್ಲ ಪೋಡಿಚ್ಚಿ ಇರು ಪೋಲೆ ಇದೆಲ್ಲ ವ್ಯವಸ್ಥೆ ಮನ್ಪೇನ್ ಬಯ್ಯ ಬೀರ ಶೇಖರಣೆ ಬತ್ತದ ಬಂಡೇರು ಸೌಂದರ್ಯ ರಮೇಶ್ ಫೋನ್ ಮಂದಿರಿಗೆ ನಿಗಲೆಲ್ಲ ಶಾಲೆ ಬರೋಡ್ಗ್ಯಾನ್ ಅಂಚ ಅದು ಈಗ ಟೈಮ್ ಬಿಡ ಒಂಜಿ ನೆನಪುನ ಎನ್ನೊಂಜಿ ಧರ್ಮ ಅಂದೇನೊಂದು ಈ ವಿಷಯನ ಬರೋದಿಲ್ಲ ಅಂಚಿನ ಹರಡ ನನಾತ್ ಎಂಗ್ಲ ಊರುಡು ಪಾಪದ ಜೋಕುಲೇರು ಮದಿಮೆಯಪ್ಪನ ಪಾಪದ ಪಂಜೋಕುಲೇರು ಇರು ನನಾತ್ ಅಕ್ಲೆಗ್ ಉಪಕಾರ ಮನ್ಪೊಡು ಇರ್ನ ಉಪಕಾರನು ಎಂಕ್ಲಾವಡು ಊರ್ದಕಲಾವಡು ಉಪಕಾರ ದೊತ್ತೊನ್ನಕಲಾವಡು ಏಪಲ ಮರಪುಜೇರು ಬನ್ನೊಂದು ಅವಕಾಶ ಕೊರ್ನೇಕ್ ಶ್ರೀಕೃಷ್ಣ ಭಜನಾ ಮಂದಿರದ ಮಾತೆರೆಗಳ ಸೊಲ್ಮೇಲೆ ಸಂದ ಒಂದು ಎನ್ನ ರಡ್ಡು ಪಾತೆರನು ಮುಗಿತೊಂದಿಲ್ಲ ರಾಜ್ ಇಜಾರ್ನ ಶುಭಾಶಯ ಕೊರೊಂದುಲ್ಲೆರ್ ಅನಿಲ್ ಮೇಸ್ತ್ರಿ ಮೇರೆಗೆ ಸನ್ಮಾನ ಕಾರ್ಯಕ್ರಮ ನಡಪೆರುಂಡು ದಯಮಂತದ ಅನಿಲ್ ಮೇಸ್ತ್ರಿ ಮೇರೆ ವೇದಿಕೆದ ಮಿತ್ತು ಬರೋಡು ಬಂದು ಕೇನೊಂದುಲ್ಲ ಅವೇ ರೀತಿ ಯಾರಿಗೊಂಜಿ ಸನ್ಮಾನದ ಪೀಠನ ರೆಡಿ ಮಾಡ್ಬಿಡು ಬಂದು ನಮ್ಮ ಸದಕ್ಯದ ಮಿತ್ತು ಬರೋಡು ಬಂದು ವಿನಂತಿ ಮತ್ತೊಂದುಲ್ಲ ನಮ್ಮ ಊರ್ದಾಯರೆ ಶ್ರೀಯುತ ಅನಿಲ್ ಮೇಸ್ತ್ರಿಲು ಅವರಿಗೆ ಈ ಬೊಕ್ಕ ನಮ್ಮ ಮಾತಿನ ಲೆಕ್ಕಡ್ಲ ಕಾರ್ಯಕ್ರಮ ನಡಪೆರುಂಡು ಬೇರೆನ ಪರಿಚಯನ ಸನ್ಮಾನ ಪತ್ರನ ಶ್ರೀಯುತ ಶೈಲೇಶ್ ನಮ್ಮ ಮಾತೆರ್ನ ಎದುರುದಿಯೋಡು ಬಂದು ವಿನಂತಿ ಸನ್ಮಾನ್ಯ ಅನಿಲ್ ಆಚಾರ್ಯ ಅನಿಲ್ ಮೇಸ್ತ್ರಿ ಶ್ರೀ ಗೋಪಾಲ ಆಚಾರ್ಯ ಮತ್ತು ಶ್ರೀಮತಿ ಮಾಧವಿಯವರ ಒಬ್ಬನೇ ಮಗನಾಗಿರುವ ಇವರು ಉದ್ಯೋಗದಲ್ಲಿ ವಾಸ್ತುಶಿಲ್ಪಿಯಾಗಿದ್ದು ಅನೇಕ ದೇವಸ್ಥಾನಗಳು ದೈವಸ್ಥಾನಗಳು ನಾಗಬನಗಳ ಮುರಕಲ್ಲಿನ ಚಿತ್ರಕೂಟ ನಿರ್ಮಾಣ ಕಾರ್ಯದಲ್ಲಿ ನಿಪುಣರಾಗಿದ್ದು ಸುಮಾರು 40 ವರ್ಷಗಳಿಂದ ವಾಸ್ತುಶಿಲ್ಪಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಶ್ರೀಕೃಷ್ಣ ಭಜನಾ ಮಂದಿರದ ಪ್ರಾರಂಭಿಕ ದಿನಗಳಲ್ಲಿ ಶ್ರೀಕೃಷ್ಣನ ವಸಂತಕಟ್ಟೆ ನಿರ್ಮಾಣ ಹಾಗೂ ನಂತರ ದಿನಗಳಲ್ಲಿ ನಡೆದ ಶ್ರೀಕೃಷ್ಣ ಮಂದಿರದ ಗರ್ಭಗುಡಿ ಸಭಾಂಗಣ ಮಹದ್ವಾರದ ನಿರ್ಮಾಣ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. 20ರ ಸಾಲಿನಲ್ಲಿ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಊರಿನ ಹಾಗೂ ಪರ ಊರಿನ ದೈವಸ್ಥಾನಗಳ ಸಮಿತಿಯವರು ಇವರ ಕಾರ್ಯ ನೈಪುಣ್ಯಕ್ಕೆ ಇವರನ್ನು ಸನ್ಮಾನಿಸಿರುತ್ತಾರೆ. ಇದೀಗ ಇವರು ದ್ವಾರಕನಗರ ಕೊಲ್ಯದಲ್ಲಿ ತನ್ನ ಧರ್ಮಪತ್ನಿ ಶ್ರೀಮತಿ ಪುಷ್ಪ ಹಾಗೂ ಮಕ್ಕಳಾದ ಆಶಾ, ಉಷಾ ಹಾಗೂ ಉಮೇಶ್ ಇವರೊಂದಿಗೆ ನೆಲೆಸಿರುತ್ತಾರೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರಿ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಶ್ರೀಕೃಷ್ಣ ಪರಮಾತ್ಮನು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸಲಿ ಎಂದು ಈ ಸುಸಂದರ್ಭದಲ್ಲಿ ನಿಮ್ಮನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ವಂದನೆಗಳು ಶ್ರೀಯುತ ಅನಿಲ್ ಮೇಸ್ತ್ರಿ ಅವರಿಗೆ. ಚಿರಪರಿಚಿತರು, ಅವರ ಸಾಧನೆ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, ಎಲ್ರಿಗೂ ಗೊತ್ತಿರುವಂತಹದ್ದು. ನಮ್ಮ ಸಮೀಪದ ನೆಹರು ನಗರದಲ್ಲಿ ಒಂದು ಹಿರಿಯರಿಗೆ ಸಹಕಾರ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದರಲ್ಲಿ ಜಾತಿ ಮತ ಭೇದ ಇಲ್ಲದೆ ನಮ್ಮ ಸೋಮೇಶ್ವರ ದೇವಸ್ಥಾನದ ಭಟ್ರು ಕೂಡ ಅದರಲ್ಲಿ ಸಹಕಾರ ನೀಡ್ತಾ ಬಂದಿದ್ದಾರೆ.
ಇವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿ ಅವರ ಸೇವೆಯನ್ನು ಗೌರವಿಸಲಾಗಿರುತ್ತದೆ. ಇವರೆಲ್ಲರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ರಂಗೋಲಿ ಸ್ಪರ್ಧೆ. ಇದನ್ನು 2 ವಿಭಾಗಗಳಲ್ಲಿ ನಡೆಸಲಾಯಿತು, ಚುಕ್ಕಿ ರಂಗೋಲಿ ಮತ್ತು ಆಧುನಿಕ ರಂಗೋಲಿ. ಚುಕ್ಕಿ ರಂಗೋಲಿ ಪ್ರಥಮ ಬಹುಮಾನ ಆದಿಶಾ ಮತ್ತು ರಶ್ಮಿತಾ. ಈ ಬಹುಮಾನವನ್ನು ಪ್ರಥಮ ಬಹುಮಾನ ಆದಿಶಾ ಮತ್ತು ರಶ್ಮಿತಾ. ಬಹುಮಾನವನ್ನು ಶ್ರೀಯುತ ಸೌಂದರ್ಯ ರಮೇಶ್ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೇಗ ವೇದಿಕೆಯ ಎದುರು ಭಾಗದಲ್ಲಿ ಬರಬೇಕು, ಆದಷ್ಟು ಬೇಗ. ದ್ವಿತೀಯ ಬಹುಮಾನ ಭವ್ಯ ಲೋಹಿತ್ ಗಟ್ಟಿ. ದ್ವಿತೀಯ ಬಹುಮಾನ ಭವ್ಯ ಲೋಹಿತ್ ಗಟ್ಟಿ. ಆಧುನಿಕ ರಂಗೋಲಿ ಪ್ರಥಮ ಬಹುಮಾನ ಶ್ರೇಯಾ ಮತ್ತು ಶಿವಾಲಿ. ಆಧುನಿಕ ರಂಗೋಲಿ ಪ್ರಥಮ ಬಹುಮಾನ ಶ್ರೇಯಾ ಮತ್ತು ಶಿವಾಲಿ. ವಂದನೆಗಳು ಶ್ರೀಯುತ ಸೌಂದರ್ಯ ರಮೇಶ್ ಇವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಡಿ ಅವರು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಹುಮಾನ ತೆಗೆದುಕೊಳ್ಳುವವರಲ್ಲಿ ವಿನಂತಿ, ಆದಷ್ಟು ಬೇಗ ವೇದಿಕೆ ಎದುರು ಭಾಗದಲ್ಲಿ ಬಂದು ನಿಲ್ಲಬೇಕು. ಆಧುನಿಕ ರಂಗೋಲಿ ದ್ವಿತೀಯ ಬಹುಮಾನ ಸಮೃದ್ಧ್ ಮತ್ತು ಋತ್ವಿಕ್. ದ್ವಿತೀಯ ಬಹುಮಾನ ಸಮೃದ್ಧ್ ಮತ್ತು ಋತ್ವಿಕ್. ಚಿತ್ರಕಲಾ ಸ್ಪರ್ಧೆ. ಇದನ್ನು 3 ವಿಭಾಗಗಳಲ್ಲಿ ನಡೆಸಲಾಯಿತು. 1ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ ಮತ್ತು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. 1ರಿಂದ 4ನೇ ತರಗತಿ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಪ್ರಥಮ ಬಹುಮಾನ ಧ್ರುವಿಗಟ್ಟಿ. ಪ್ರಥಮ ಬಹುಮಾನ ಧ್ರುವಿಗಟ್ಟಿ. ವಂದನೆಗಳು ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ವಿಠಲ್ ಕುಲಾಲ್ ಇವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದೆ. ಚಿತ್ರಕಲೆ ದ್ವಿತೀಯ ಬಹುಮಾನ ಚಿರಾಗ್. ದ್ವಿತೀಯ ಬಹುಮಾನ ಚಿರಾಗ್. ತೃತೀಯ ಬಹುಮಾನ ಮೇಘನ. ತೃತೀಯ ಬಹುಮಾನ ಮೇಘನ. ಏಳನೇ ತರಗತಿ ಚಿತ್ರಕಲೆ ಪ್ರಥಮ ಬಹುಮಾನ ಘನ್ವಿತಾ. ವಂದನೆಗಳು ಶ್ರೀಯುತ ವಿಠಲ್ ಕುಲಾಲ್ ರವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಪ್ರವೀಣ್ ಉಳ್ಳಾಲ್ ಬೈಲ್ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮ ಬಹುಮಾನ ಘನ್ವಿತಾ. ದ್ವಿತೀಯ ಬಹುಮಾನ ಜೈವಿಕ್ ಎಸ್. ದ್ವಿತೀಯ ಬಹುಮಾನ ಜೈವಿಕ್ ಎಸ್. ಎಂಟರಿಂದ 10ನೇ ತರಗತಿ ಚಿತ್ರಕಲೆ ಪ್ರಥಮ ಬಹುಮಾನ ಪ್ರತೀಕ್ಷಾ. ವಂದನೆಗಳು ಶ್ರೀಯುತ ಪ್ರವೀಣ್ ಉಳ್ಳಾಲ್ ಬೈಲ್ ಅವರಿಗೆ. ಮುಂದಿನ ಬಹುಮಾನವನ್ನು ಡಾಕ್ಟರ್ ರೋಹಿತ್ ಸ್ಯಾಂಕೋಸ್ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮ ಬಹುಮಾನ ಪ್ರತೀಕ್ಷಾ. ದ್ವಿತೀಯ ಬಹುಮಾನ ವರ್ಷಿತ್. ದ್ವಿತೀಯ ಬಹುಮಾನ ವರ್ಷಿತ್. ವಂದನೆಗಳು ಡಾಕ್ಟರ್ ರೋಹಿತ್ ಸ್ಯಾಂಕೋಸ್ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಲಕ್ಷ್ಮಣ್ ಕಟ್ಟೆಮನೆ ಇವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಕ್ತಿಗೀತೆ ಸ್ಪರ್ಧೆ ಮಕ್ಕಳ ವಿಭಾಗ ಮತ್ತು
ಸಾರ್ವಜನಿಕ ವಿಭಾಗಗಳಲ್ಲಿ ನಡೆಸಲಾಯಿತು. ಮಕ್ಕಳ ವಿಭಾಗ ಪ್ರಥಮ ಬಹುಮಾನ ಧ್ರುವಿಗಟ್ಟಿ. ಬಹುಮಾನವನ್ನು ಶ್ರೀಯುತ ಸಂದೀಪ್ ಬಂಗೇರ ನೀಡಬೇಕಾಗಿ ಪ್ರಥಮ ಬಹುಮಾನ ಧ್ರುವಿಗಟ್ಟಿ. ಸಂದೀಪ್ ಬಂಗೇರ್. ದ್ವಿತೀಯ ಬಹುಮಾನ ಭುವಿ. ದ್ವಿತೀಯ ಬಹುಮಾನ ಭುವಿ. ವಂದನೆಗಳು ಸಂದೀಪ್ ಬಂಗೇರ್ರವರಿಗೆ. ಬಹುಮಾನವನ್ನು ದಿನೇಶ್ ಕಾಜೋರವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತೃತೀಯ ಬಹುಮಾನ ಸಂಯುಕ್ತ. ತೃತೀಯ ಬಹುಮಾನ ಸಂಯುಕ್ತ. ವಂದನೆಗಳು ದಿನೇಶ್ ಕಾಜೋರವರಿಗೆ. ಮುಂದಿನ ಬಹುಮಾನವನ್ನು ಸಂದೀಪ್ ಶೆಟ್ರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು ಸಂದೀಪ್ ಶೆಟ್ರೆ. ಸಾರ್ವಜನಿಕ ವಿಭಾಗ ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಬಹುಮಾನ ಶ್ರೇಯಾ ಶೆನೈ. ಪ್ರಥಮ ಬಹುಮಾನ ಶ್ರೇಯಾ ಶೆನೈ. ಹೇಮಂತ್ ಅವರು ಬಹುಮಾನ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ದ್ವಿತೀಯ ಬಹುಮಾನ ಪ್ರತಿಮಾ ಪುನೀತ್. ದ್ವಿತೀಯ ಬಹುಮಾನ ಪ್ರತಿಮಾ ಪುನೀತ್. ಶ್ರೀಯುತ ಶಮಿತ್ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತೃತೀಯ ಬಹುಮಾನ ವರ್ಷಿಣಿ. ತೃತೀಯ ಬಹುಮಾನ ವರ್ಷಿಣಿ. ರಾಜೇಶ್ ಅವರು ಬಹುಮಾನ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳು ಹಾಗೂ ವಿಜೇತರಿಗೆ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಧನ್ಯವಾದಗಳು. ಹಾಗೂ ಈ ಎಲ್ಲ ಸ್ಪರ್ಧೆಗಳ ಬಹುಮಾನ ಪ್ರಾಯೋಜಕರಾದಂಥ ಮನೀಶ್ ಮುರಳೀಧರ್ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಧನ್ಯವಾದಗಳು. ಎಲೆಕ್ಟ್ರಿಕಲ್ಸ್ ಇವರ ಮಾಲಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂದಿರದ ಆಮಂತ್ರಣ ಪತ್ರಿಕೆಯನ್ನು ಉತ್ತಮವಾಗಿ ಮುದ್ರಿಸಿ ಕೊಡುವಂತಹ ಗಾರ್ಗಿ ಪ್ರಿಂಟರ್ಸ್ ಇದರ ಸಂದೀಪ್ ಶೆಣೈ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಂದೀಪ್ ಶೆಣೈ. అవే రీతి ప్రతి 5 ವರ್ಷಗಳ ನಡುವಿನ ಕಾರ್ಯಕ್ರಮ ಪಡುವೆಲ್ಲ ಬಾರಿ ಪೊರ್ಲುಡು ನಮಕ್ ರೆಕಾರ್ಡ್ ಮಂದು ತೋಚ್ಪವನ ವಾಹಿನಿ ಹೊಸ ಕುರಲ್ ವಾಹಿನಿ ನೆತ್ತ ವಿದ್ಯಾಧರ್ ಶೆಟ್ಟಿ ಇಜ್ಜರ್ ಅರ್ನ ಸಿಬ್ಬಂದಿ ವರ್ಗದ ದಯಮಂತದ ವೇದಿಕೆ ಇರ್ಬೋದು. ನಮ್ಮ ಸ್ಪರ್ಧೆಡ್ ತೀರ್ಪುಗಾರರಾದ ಸಹಕರಿಸಿನ ಶ್ರೀಯುತ ವಿನಯರ್ ಶ್ರೀಯುತ ಅಶೋಕ್ ಅಣ್ಣೆ ಬೊಕ್ಕ ಜಗದೀಶ್ ಕುಲಾಲ್ ಮಕ್ಕಳು ಇದನ್ನ ದಯಮಂತದ ವೇದಿಕೆಗೆ ಬರ್ತದ ಸ್ಮರಣಿಕೆ ಸ್ವೀಕಾರ ಮನ್ಪಡು ಬಂದು ವಿನಂತಿ ಬಂದಿಲ್ಲ. ಶ್ರೀಯುತ ವಿನಯ್, ಶ್ರೀಯುತ ಅಶೋಕ್ ಅಣ್ಣೆ ಬೊಕ್ಕ ಜಗದೀಶ್ ಅಣ್ಣೆ ವಂದನೆಲು ಮಾತ ಸಹಕಾರ ಕೋರ್ನಿಕ್ ನನ್ನ ದುಂಬುಗ್ಲ ನಿಕ್ಲಿನ ಸಹಕಾರ ನಮ್ಮ ಸಂಸ್ಥೆದ ಮಿತ್ತು ಉಪ್ಪಡು ಬಂದಿನ ವಿನಂತಿ ಮಂತೊಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಶಿವದೂತ ಗುಡಿಗೆ ನಾಟಕನು ಇನಿ ವಿಜಯ್ ಕುಮಾರ್ ಪಂಡ ಎಂಗ್ಲನ ಬಾರಿ ಮಲ್ಲ ದೋಸ್ತಿ ಪರ ದೋಸ್ತಿ ಪಂಡ ಆರು ಪ್ರತಿ ಒಂಜಿ ನಾಟಕ ಹೋಲ್ ಬಂತವರ ಅದು ಅನ್ಎಕ್ಸ್ಪೆಕ್ಟೆಡ್ ಆದ ಅವ್ರು ಗೆಸ್ಟ್ ಆದ ಬಂದಿತ್ತು. ಸುಮಾರು ಒಂಜಿ 10 ಫಂಕ್ಷನ್ ಅಂಚನೆ ಆಯ್ತು. ಅವೇ ರೀತಿ ನಾನು ಇತ್ತ ಮೂಲು 17 ವರ್ಷ ಒಪ್ಪನಾಗ ನಾನು ಬೆಂಗಳೂರಿಗೆ ಬತ್ತೆ. ಎನ್ನ ಬೆಂಗಳೂರು ಸರ್ವೀಸ್ 43 ವರ್ಷ ಆಂಡ 17 ವರ್ಷ ಪ್ರತಿ ಸರಿ ಕೃಷ್ಣ ಮಂದಿರದ ಫಂಕ್ಷನ್ಗೆ ಹೆಂಗೆ ಗೊತ್ತಿತ್ತಿದ್ದಾನೆ ಗೊತ್ತು ಅಂತೇನೆ ನಾನು ಹಾಜರ ಅಂತ ಬಂಡ ಹೆಂಗೆ ಆ ಟೈಮ್ ನಾನು ಬರ್ಪಿನಾಕ್ಲ ಆಕಳು ಫಂಕ್ಷನ್ ಬಂದ್ರೆ ಸರಿಯಾಗಿನ ಟೈಮ್ ಒಂದು ಎನ್ನದೆ ನಿಜವಾದ ಕೃಷ್ಣನ ಅನುಗ್ರಹ ಮಾತಾಡಿಗಳ ನಂಗೆ ಉಪ್ಪಡು ಮಾತೆಲ್ಲ ನಾಟಕನ ತೂಲೆ ಮಾತೆಲ್ಲ ಖುಷಿಯಾದ ತೆಲ್ತೊಂದು ಒಪ್ಪಲೆ ಯಾರೆಲ್ಲ ದುಃಖ ಬಂದರು ಅಲ್ಲಿ ಇತ್ತ ಕಾದರ್ ಸಾಹೇಬರು ಬಂಡೇರು ಮಾತಾಡ್ಕಲ ಎಜುಕೇಷನ್ ಮುಖ್ಯ. ಎಜುಕೇಷನ್ ಮಾತು ನಮ್ಮ ಜೋಕ್ಲೆ ಕೊರಲೆ ಎಂಚಿನ ಕಷ್ಟ ಇತ್ತನಲ್ಲ ಆ ದೇವರು ನಮ್ಮ ಇತ್ತು ನಂಬಿಕೆ ಇಲ್ಲ. ದೇವರಿತ್ತನ ಮಾತಲ್ಲ ಏರ್ಲ ನಂಗೆ ಗಾಡ್ ಫಾದರ್ ಬಂದು ಏರ್ಲ ಇಜ್ಜರು ಗಾಡೇ ಫಾದರ್ ಅದೇ ಆಯ್ನ ದೇವಿಯ ಭಕ್ತಿ ಎತ್ತನ ನಿಕ್ಲೆಗೆ ಆ ದೇವರು ಒಂಜತ್ತು ದಿಕ್ಕಡು ಸಹಾಯ ಮಂತದ ನಿಕ್ಲೆನ ಫ್ಯಾಮಿಲಿ ಅವರು ಮಾತಾಡು ಎಡ್ಡ ರೀತಿ ನಡಪಡು ಪಂಡದು ಎನ್ನ ಅಧ್ಯಕ್ಷರನ್ನ ಮಾತು ಭಾಷಣನ್ನು
ಮತ್ತು ನಿಕ್ಲೆ ಮಾತೆರೆಗಳ ಕಲಾಭಿಮಾನಿಗಳು ನನಾತ್ ನಾಟಕ ಮುಗಿಯನೆಟ್ಟ ಏರ್ಲ ಪೋಂದೆ ನಾಟಕ ಒಂದು ಓಡ್ ಬಂದು ನಿಕ್ಲೆಡ ಕೈ ಮುಗಿಯೋದು ಕೇಳೋದು. ನಮ್ಮ ಮಂದಿರದ ಪೂತ ಅಲಂಕಾರ ಮನ್ಪುನ ಗಂಗಾಧರ ಕುಂಜತ್ತೂರು ಬೈದ್ಯರು ದಯವಂತದ ವೇದಿಕೆದ ಮಿತ್ತು ಬದ್ದು ಒಂದು ಸ್ಮರಣಿಕೆ ಸ್ವೀಕಾರ ಮಾಡ್ಬಿಟ್ಟು ಬಂದು ವಿನಂತಿ ಬಂದಿಲ್ಲ. ಈ ಸ್ಮರಣಿಕೆಯನ್ನು ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಮೇರೆ ಕೊರಡು ಬಂದು ವಿನಂತಿ ಬಂದಿಲ್ಲ. ಅರೆಗ್ ವಿಠಲ್ ಕುಲಾಲ್ ಸನ್ಮಾನ ಮನ್ಪಡು ಬಂದು ಕೇನೊಂದಿಲ್ಲ. ಮಾತೆರೆಗಳ ವಂದನೆ ಮಂತದೆ ನಮ್ಮ ಎದುರು ಕುದಿನಂಚಿನ ಮಾತಾ ಕಲಾಭಿಮಾನಿಗಳಿಗೆ ಅಂಚನೆ ಕೃಷ್ಣನ ಪರಮ ಭಕ್ತಿರಲ್ಲ. ಇನ್ನಿತ ನಮ್ಮ 40ನೇ ವರ್ಷದ ಈ ಕಾರ್ಯಕ್ರಮ ಈತ ವಿಜೃಂಭಣೆ ಆವಡು ಬಂದಾಂಡ ಎಂಕಲ ಮುಂತ ಜಮನೇರ್ ನೊಂಜಿ ಮಹಾನ್ ಸೇವೆ ದಯಬಣ್ಣ ನಿರಂತರವಾದ ಎಂಕಲ್ ಈ 40 ವರ್ಷೋಡು 5 ವರ್ಷಗರ ಈ ಮಹಾ ಕಾರ್ಯ ಮಲ್ತೊಂದು ಬೈದ ಅಂಚೆನ ವರ್ಷಲ ಎಕ್ಕನೆ ಒಂಜಿ ಕಾಂಡೇದ ಮನದಾನಿ ಮಂಗಳಾಚರಣೆ ಮಲ್ತೊಂದು ತರ್ದಳ 5 ವರ್ಷಗರ ಈ ವಿಜೃಂಭಣೆ ಸೇವೆ ಮಲ್ಪೋಡಾಂಡೆ ಎಂಕ್ಲಿಗೆ ಮೂಲ ಕಾರಣ ಸೌಂದರ್ಯ ರಮೇಶ್ ದಯಬಂಡ ನಾಗೇಶ ಈ ಎನ್ನ ಜಾಗೆಡು ಏತು ಸಮಯ ನಿಕ್ಲೆ ಮಲ್ಪರಾಪನ ಆತ್ನಟ ನಿಕ್ಲೆ ಮುಲ್ತ ಒಂಜಿ ಕಾರ್ಯಕ್ಷೇತ್ರ ಅನ್ನದಾನ ಸೇವೆಲ್ಲ ಎಂಕ್ಲು ವರ್ಷಂಬತ್ತಿ ಅರನ ಜಾಗೆ ಮಲ್ತೊಂದು ಬೈದ ದಯಬಂಡ ಅರೆಡ ಖಾಲಿ ಒಂಜಿ ಕೇಳಿ ಮಾತ್ರ ರಮೇಶನ್ ಎಂಕ್ಲೆ ನಿಕ್ಲು ಮಲ್ಪಲೆ ಅಂದೆ ಮುರಂದ ದಿನಟ್ಟು ಎಂಕ್ಲಿಗೆ ಶಿವದೂತಗಳಿಗೆ ನಾಟಕ ಮಲ್ಪೋಡಾಂಡ ಅರ್ನ ಈ ಮನ್ನಡಿ ಮಲ್ಪೋಡ ಭಾರಿ ಆಸೆ ದಯಪಂಡ ಎಂಕ್ಲೆ 30ನೇ ವರ್ಷದ ಕಾರ್ಯಕ್ರಮನ ಅರ್ನ ಈ ಮನ್ನಡಿ ಮಲ್ತಿದ್ದೀನಿ ಅಂಜಾದಿ 40ನೇ ವರ್ಷದ ಈ ಮಹಾನ್ವನಿ ಶಿವದೂತ ಈ ನಾಟಕ ಒಂದು ಸದಾನ ಮಾತಾ ಒಂಜಿ ಜನಕುಲ ಮನಸ್ಸು ಕುಲ್ಲಿನ ಅಂಚಿನ ಒಂಜಿ ನಾಟಕ ಒಂದು ಮುದೇನು ಈ ಮನ್ನಡಿಯ ಮಲ್ಪೋಡು ಬಂದು ಅರಡು ಎಂಕಲ್ ಕೇಂಡ ಹಾಗೆ ನಾ ಫಸ್ಟ್ ಬಂಡೇರಾರೆ ನಾಗೇಶ ಆದ ಮನ್ಪೋದು ಅಂಚ ಅರಡ ಲಾಸ್ಟ್ ಬಂಡ ದೇವಮಾತ್ಮೇನ ಈ ಮನ್ನಡಿ ಎತ್ತೋ ವರ್ಷೋಡು ಅಪ್ಪೇನ ಕಟಿಲೇಶ್ವರನ ಸಾನ್ನಿಧ್ಯದ ಬರ್ಪುನ ಭಕ್ತರೆಲ್ಲ ದೇವಮಾತ್ಮ ಆಟವನ್ನು ಮಲ್ತೊಂದು ಬೈತೀನಿ ಈ ಮಣ್ಣು ಅಂಚೆನೆ ಅರ್ನ ಬಂಟೆ ಆಯ್ನ ಗುಳಿಗನ ಒಂಜಿ ನಾಟಕ ಅಲ್ಲ ಈ ಮನ್ನಡಿ ಮಲ್ಪೋಡಾಂಡೆ ಎಂಕ್ಲೆಗೆ ಅರ್ನ ಸಂಪೂರ್ಣ ಸಹಕಾರ ಕೊಡ್ತೇರಾರು ಅಂಚೆ ಈ ಮನ್ನಡಿ ಈ ಮಲ್ಪೋಡಾಂಡೆ ಈ ಮಣ್ಣದ ಕಾರ್ನಿಗೆಂಜಿನ ಬತ್ತೇರಿಯೋಡ ಅಡ್ಡ ಅವರಿಗೆ ಮಾತ್ರ ಸಾಧ್ಯ ದಯಬಂಡ ಅರ್ನ ಒಂಜಿ ಪಾತೆರ ಈ ದಯಬಂಡ ಈ ಮನ್ನಡಿ ಆರು ಎತ್ತೋ ವರ್ಷ ದೇವಮಾತ್ಮ ಆಟ ಮಲ್ತೇರಲ್ಲ ಇನ್ನು ಈ ಗುಳಿಗೆ ಈ ಮನ್ನಡಿ ಬರೋಡ ಅಂಡ ಐಕ್ಳು ಒಂಜಿ ಕಾರಣ ಉಂಡು ಅಪ್ಪೆನ ಒಂಜಿ ಅನುಗ್ರಹ ರೇಖೆ ಸಂಪೂರ್ಣ ಉಂಡು ಅಂಚಿನ ಅಪ್ಪೆನ ಅನುಗ್ರಹ ಇತ್ತಿನಡೆ ಈ ಮನ್ನಡಿ ಎಂಕ್ಲೆಗೆ ನೀ ಈ ಕಾರ್ಯಕ್ರಮ ಅನ್ಪೇರು ಒಂಜಿ ಯಾರೇ ಎಂಕ್ಲೆ ಒಂಜಿ ಒಂದು ಅವಕಾಶ ಕೊರಿಯರು ಅಂಚೆನೆ ನನ್ನ ಮಿತ್ತಗಿಲ್ಲ ಎಂಕ್ಲೆಗೆ ಎತ್ತು ವರ್ಷ ಈ ಅರ್ನ ಮನ್ನಡಿ ಎಂಗ್ಳು ಅನ್ನದಾನ ಮಾಡ್ಬೋದು ತೆರಿಯಂದ ಆಂಡ ಆತನಡೆ ಎಂಗ್ಳಿಗೆ ಆರ ಅವಕಾಶ ಕೊರಡು ಬಂದರೆ ಎಂಗ್ಳು ಕೇಳೊಂದಿಲ್ಲ ದಯಮಾಡಿ ಎಂಕ್ಳು ಇರ್ಬೇಕು ಅನ್ನದ ಜೋಕುಲು ಮಲ್ಪೇರಲ್ಲ ಅರ್ನ ಮನ್ನಡಿ ಒಂಜಿ ಅನ್ನದಾನ ಸೇವೆ ಎಂಗ್ಳೆ ಮಲ್ಪೇರ ಅವಕಾಶ ಕೊರಡಿ ಆರು ಆಸೆ ಆರು ದುಂಬೆ ಅರ್ನ ಬಡಿದ್ರೆ ಅರ್ನ ಬರ್ತೇರು ನಾಗೇಶ ಎನ್ನ ಜಾಗೇಡು ನಿಖಿಲ್ ಏತು ಸಮಯ ಅನ್ನದಾನ ಮಲ್ಪೋರು ಆತ್ಮ ಮನ್ಪಲೆ ಬಂದು ಅಂದರೆ ನನ್ನದೇ ಎಂಗ್ಳೆ ಅವಕಾಶ ಯಾರು ಕೊರಡು ಐಕಾರನ ಒಪ್ಪಿಗೆ ಎಂಗ್ಲೆ ತಿಕ್ಕೋಡು ಅಜ್ಜೇರಿ ಹಿಡಿತಾ ಈ ಕಾರ್ಯಕ್ರಮ ಮನ್ಪೋಡನ್ನ ಎಂಗ್ಲ ಜವನೇರಿನ ಸಹಕಾರ ಸಂಪೂರ್ಣ ಉಂಟು ದಯಬಂಡ ಎತ್ತೋ ಕಷ್ಟ ಬರ್ತದೆ ಎಂಗ್ಲ ಜವನೇರಿ ಈ 40ನೇ ವರ್ಷ ಈತ ವಿಜೃಂಭಣೆ ಮಲ್ಪೋಡಂಡ ಎಂಗ್ಲ ಜವನೇರಿನ ಸಹಕಾರ ಬಂಡದ ಅವು ಸಾಮಾನ್ಯ ಇಜ್ಜಿ ದಯಬಂಡ ಒಂಜನೆ ಎಂಗ್ಲೆ ಊರು ಹೋದ ಆಮಂತ್ರಣ ಒಪ್ಪಿಸವನ ಆಯ್ತು ಬಗ್ಗೆ ರಾತ್ರಿ ಬಗ್ಗೆ ನಿದ್ರೆ ಗದ್ದೆ ಎಂಗ್ಲ ನಾವು ಇರ್ತದೆ ಜವನೇರಿ ಪ್ರತಿ ಒಂದು ಎಂಗ್ಲ ಮೂಜಿ ಸಂಸ್ಥೆ ಉಂಡು ಕೊರಗದ್ದೆ ಸೇವಾ ಸಮಿತಿ ಐತ ಜವನೇರಿ ಸಂಪೂರ್ಣ ಓಕುಳಿ ಕಾರ್ಯಕ್ರಮ ಕೋಡೆ ಭಾರಿ ವಿಜೃಂಭಣೆ ಮಲ್ತಿದ್ದೀರಿ ನೇತ ಮೂಲ ಕಾರಣವಾಯಿನ ಎಂಗ್ಲ ನಿತೀಶ್ ಕಟ್ಟಿ ಅರೆಗೆ ನಾನು ವೇದಿಕೆ ಈಗ ಸನ್ಮಾನ ಮಾಡ್ಬೋಣ ಬಂತೆ ಅಂಚ ಎಂಗ್ಲ ಜವನ ಅಭಿಪ್ರಾಯ ಏನು ಗೊತ್ತಿಜ್ಜಿ ನಿತೇಶ್ ಗಟ್ಟಿ ದಯವಂತದ ವೇದಿಕೆದ ಮಿತ್ರ ಬರೋಡು ಒಂಜಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಂಡು ಅಂಚೆನೆ ಇಣಿತ ನಮ್ಮ ಕೋಡದ ಓಕದ ಒಂಜಿ ಸಂಭ್ರಮ ಬಂಡ ಒಂದು ಎಂಗ್ಲ ಊರ್ದ ಜನಕ್ಕೂ ಬಾಯಿನ ಎಂಜ ಬಂಡ ವರ್ಷಂಬತ್ತಿ ಮನ್ಪಲೆ ಬಂದು ಆಂಡ ವರ್ಷಂಬತ್ತಿ ಮನ್ಪುನ ಮಂದ್ರೆ ನಂಗೆ ಅವು ಪೊರ್ಲಾಯರ ಸಾಧ್ಯ ಜಕಡಿ ನಮ್ಮ ವಿಡಲನೆ ಮಾತ ಬಂಡೇರು ದಯಬಂಡ ನಮ್ಮ 5 ವರ್ಷಕ್ಕೆ ಈ ಕಾರ್ಯಕ್ರಮ ವಿಜೃಂಭಣೆ ಮಲ್ಪುಗ ಅಪ್ಪ ನಮ್ಮ ರಮೇಶ್ ಅಣ್ಣನ ಸಂಪೂರ್ಣ ಸಹಕಾರ ಉಂಟು ಅಂಚೆನ ಅನ್ನದಾನ ಸೇವೆಲ್ಲ ನಮ್ಮ ವರ್ಷಂಪ್ರತಿ ಮಂತ್ರಿನಲ್ಲ 5ನೇ ವರ್ಷದ ಒಂದು ಮಹಾನ್ ಕಾರ್ಯ ನಮ್ಮ ಬಾರಿ ಬೋರ್ಲುಂಡು ಮಲ್ಪು ಐಕೆ ಬಡದು ನಮ್ಮ ಓಕುಳ್ದ ಕಾರ್ಯಕ್ರಮ 5 ವರ್ಷ ಮಲ್ಪು ಐಕೆ ನಿಖನ ಸಂಪೂರ್ಣ ಸಹಕಾರ ಎಂಕ್ಲೆ ಬೋಡು ಕೋಡದ ಒಂಜಿ ಕಾರ್ಯಕ್ರಮ ಏನು ಅಪ್ಪೆಲ್ಲು ಎಂಗ್ಲ ಪೊಂಜೋಕುಲು ಮಾತೇರ ಭಾರಿ ಶೋಕುಡು ಒಂಜಿ ಆ ಓಕುಳಿ ಸೇವೆ ಮಲ್ತಿದ್ದೀರ ಭಾರಿ ಖುಷಿ ಆಗ್ತದೆ ದಯಮಂಡ ಪ್ರತಿ ಊರ್ದ ಜನಕುಲನ್ನು ಕೋಡೆ ಎಂಕ್ಲೆಗೆ ಸಂತಸದ ನುಡಿಕಿಲೆ ತೆಗೆದನು ದಯಮಂಡ ಮಾತೇರ್ಲ ಮೆಗ್ದಿ ಬಲ್ಲೆಕ್ಕ ಎಂಗ್ಲ ಜವನೇರಿ ಪೊಣ್ಣನೆ ಮೆಗ್ದಿ ಬಲಿ ಅಕ್ಕನ ಅಪ್ಪೆ ದಂಗಡ್ಲೆಕ್ಕ ಮಾತ ಏನು
ಎಂಗಳದ್ದು ಕೋಡೆ ಒಂದು ಪೊರ್ಲುಡು ಬಾರಿಸಿ ಹೋಗದ ಒಂದು ಕಾರ್ಯಕ್ರಮ ಆಯ್ಕೆ ಎಂಗಳ ಪೊಂಜೋಕನ ಪ್ರತಿಯೊಬ್ಬರ ಸಹಕಾರ ಭಾರಿ ಇತ್ತೇನೆ ಅಂಜನೆ ಎಂಗಳ ಜವನಿಯರು ಕೋಡದ ಕಾರ್ಯಕ್ರಮ ನನಾದ ಪೊರ್ಲುಡು ನನದ ವರ್ಷಕ್ಕೆ 5 ವರ್ಷ 45 ವರ್ಷಕ್ಕೆ ಇಂಚೇನೆ ಮಲ್ಪೋಡು ಅಂಚೆನೆ ಎಂಗ್ಲೆ ಈ ವರ್ಷ ಪ್ರತಿಯೊಂದು ರೀತಿಯ ಸಹಕಾರನ ಕೊಡ್ತಾರೆ ದಾಯಬಂಡ ಎಂಗ್ಲೆ ಒಂಜಿ ಬೊಳ್ಳಿ ದೀಪನು ಕಾಲು ಎಂಗ್ಲ ಭಕ್ತರ ಕೇಂದ್ರ ಮಾತ್ರ ಎಂಗ್ಲೆ ಈಗ ಬೊಳ್ಳಿ ದೀಪ ಕೃಷ್ಣಂಗೆ ಮಾತಲ್ಲ ಒದಗದಿನ ಬೊಳ್ಳಿ ದೀಪ ಎಂಗ್ಲೆ ಬರೋ 6 ಒಂಜೇ ಪಾತೆರ ಐಕೆ ಬೋಡನೆ ಸಹಕಾರ ಹಂಗೆ ಕೊಡ್ಬೇಡ 6 ಪುದಾರ್ ಬಂಡ್ರೆ ಬಲ್ಲಿ ಬಂತೇರಿ ಧನ ಸಾಯನ ಒಪ್ಪಿಸಿದ್ದೇರಿ ಐಕೆ ಸಂಪೂರ್ಣ ಸಹಕಾರ ಅರ್ನನಿ ದಯಬಂಡ ಒಂಜಿ ಭಕ್ತರೆಲ್ಲ ತಿಕ್ಕೋಡ ಅಂಡ ಅಕ್ಲಿಗೆ ಅಂಚಿನ ಮನಸ್ಸು ಬೋಡು ಆ ಮನಸ್ಸನ್ನು ಪ್ರತಿವರಿಯಾಗಲಿ ಕೃಷ್ಣ ಪರಮಾತ್ಮನಿಗೆ ಕೊಡ್ತೀರಿ ಅಂಜನೆ ಪ್ರತಿವರೆಲ್ಲ ನೇಕ ಈ 40 ವರ್ಷಕ್ಕೆ ಧನ ಸಹಾಯ ಪ್ರತಿಯೊಂದು ಅನ್ನದಾನ ರೂಪೋಡು ಪ್ರತಿವರೆಲ್ಲ ಕೇಂದ್ರಕ್ಕೆ ಎಂಗ್ಲೆ ಸಹಕಾರ ಮಾಡ್ತೀರಿ ಎಂಗ್ಲ ಮಹಾನ್ ವ್ಯಕ್ತಿ ಇಲ್ಲೇರಿ ಕಟ್ಟೆ ಮನಿ ಅರಡ ಬೋದು ಖಾಲಿ ಬಂಡ ಅಂದಿದೆ ಆ ನಿಕ್ಕಲು ಮನ್ಪುಲೆ ಎನ್ನ ಸಪೋರ್ಟ್ ನಿಕ್ಲೆ ಫುಲ್ ಉಂಡು ಬಂದು ಅಂಜನೆ ಪ್ರತಿ ನೇಟಿತ್ತಿನ ವೇದಿಕೆ ಇಟ್ಟಿನ ಗಣ್ಯರೆಲ್ಲ ಎಂಗ್ಲಿ ನಾವು ಮಾತಾಡಿಗಳ ಸಪೋರ್ಟ್ ಮಾಡ್ತೀನಿ ಅಂಜನೆ ಎಂಗಲ ನಾ 35 ವರ್ಷದ ಎಂಗಲ ಅಧ್ಯಕ್ಷ ಸಹ ಎಂಗ್ಲ ಸುನಿಲ್ ಗಟ್ಟಿ ಕೊಡ್ತಾ ದಯಬಂಡ ಬಾಲಿಯೋಡು ಜೋಕುಲೇನೆ ಜೋಕುಲನೊಟ್ಟಿಗೆ ಮಲ್ತೀನಿ ಹಾಕಲ ಒಂಜಿ ಪ್ರಮುಖ ವ್ಯಕ್ತಿ ಎಂಗ ಸುನಿಲ್ ಗಟ್ಟಿ ದಯಬಂಡ ನನ್ನ ಮಿತ್ತಗಳ ಈ ಮಂದಿರ 100 ವರ್ಷ ಗತಕಾಲ ಮುಟ್ಟ ಈ ಜೋಕುಲೇರಿದೆ ಅವ ಆರಾಧನೆ ಬರೋಡು ಐಕೆ ಬಡೋದು ಆಯ್ತಾ ಫುಲ್ಲು ಗ್ರಂಥ ಭಂಡಾರ ಎಂಗಲ ಶಾಖದ ಜವನೇರಿ ಬಿಡುಗಡೆ ಮಂತ್ ಕೊಡ್ತೀರಿ ಐದು ನಿಖಲು ಮಾತೆಲ್ಲ ಓದೋಡು ದಯಬಂಡ ಐಟು ನಮ್ಮ ಮಂದಿರದ ಫುಲ್ ಸಂಪೂರ್ಣ ಚರಿತ್ರೆ ಎಂಗ್ಲು ಬರುತ್ತೇರಿ ಅವೇನು ಅಂಚಾದೆ ನನ್ನ ಮಿತ್ತಿಗಳ ನಮ್ಮ ಈ ಮಂದಿರ 40 ವರ್ಷ ಬೋದು 100 ವರ್ಷದ ವಿಜೃಂಭಣೆ ಸೇವೆ ಮಾಡ್ಬೋದು ಭಾಗ್ಯ ಬರೋಡು ಬಂದು ಆ ಶ್ರೀಕೃಷ್ಣ ಪರಮಾತ್ಮದ ಸಂಪೂರ್ಣ ನಡೆದ ನಿಖಲ ಎನ್ನ ಇರಟ್ಟು ಪಾತ್ರ ಧನ್ಯವಾದ ಮುಲ್ಪೊಂಜಿ ಮಲ್ಲ ರಿಕ್ವೆಸ್ಟ್ ಉಂಟು ನಮ್ಮ ಮಂದಿರದ ಅಧ್ಯಕ್ಷರಲ್ಲಿ ಒಂಜಿ ರಡ್ಡು ಪಾತೆರೋಡು ಅಂತ ಸುನಿಲ್ ಒಂಜಿ ರಡ್ಡು ಪಾತೆರ ಮೂಲು ಬೈದಿನ ಮಾತ ಗಂಜರಿಗೆ ಸಿಗಿತಂದು ಮಕ್ಕ ಯಾಂಕಲ್ ಮಂತಿನ ಎಲ್ಲಿ ದುಮ್ಮು ಗೊಬ್ಬಿನ ಕಟ್ಟೆ ಇತ್ತೆ ಹೋದು ಮಲ್ಲ ಅದು ಮಂದಿರ ಆತಂದ್ರೆ ಎಂಗ್ಲಿ ಮಾತ 10-16 ಜೋಕ್ಲು ಮಾತ ಇತ್ತ ಎಂಗ್ಲು ಮಾತ ಅಪ್ಪ ಎಲ್ಲಿಯ ಗೊಬ್ಬಿನ ಎಲ್ಲಿಯ ಕಟ್ಟಬಹುದು ಶೀಘ್ರ ದೊಂಪಬಾರ್ದು ಮಂತಿನ ಈ ದೊಂಪ ಮಲಮಲ ದೊಂಪ ಅದು ಬೊಕ್ಕ ಮಂದಿರ ಅದು ಕಟ್ಟೆ ಮಾತ ಮಲ್ಲ ಅದು ಐ ನಮ್ಮ ಅನಿಲ್ ಮೇಸ್ತ್ರಿಲು ಕಟ್ಟದು ಕೊಡ್ತಾರೆ ಎಂಗ್ಲಿಗೆ ಇತೇ ಪುನಿ ಬಂಡ್ರೆ ಮಾತ ಬತ್ತಿನ ಹಾಕ್ಲಿಲ್ಲ ಅಸಲ್ ಮೇಲು ಶ್ರೀಯುತ ಪದ್ಮನಾಭ ಶೆಟ್ಟಿ ವರ್ಕಾಡಿ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಇವರಿಗೆ ಸಮೃದ್ಧಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಶ್ರೀ ರಾಮದಾಸ್ ಎಸ್ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶ್ರೀಯುತ ಕೇಶವ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವಿಠಲ್ ಕುಲಾಲ್ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀಯುತ ನಿತೇಶ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜೆ ಪ್ರವೀಣ್ ಉಳ್ಳಾಲಬೈ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶ್ರೀಯುತ ನಿತ್ಯ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪುಷ್ಪರಾಜ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶ್ರೀಯುತ ನವನೀತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಲಕ್ಷ್ಮಣ್ ಕಟ್ಟೇಮನೆ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಪ್ರಣಮ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಸಂದೀಪ್ ಬಂಗೇರ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀ ಕಾಜವ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಮೋಕ್ಷಿತ್ ಇವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಶ್ರೀಯುತ ಸಂದೀಪ್ ಶೆಟ್ಟಿ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ವರ್ಷಿತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಹೇಮಂತ್ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಸಂದೀಪ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಜಿ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಮಿತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಶಮಿತ್ ರಾಜ್ ಬೆಂಗಳೂರು ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಧನುಷ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ. ಶ್ರೀಮತಿ ಸಾವಿತ್ರಿ ಗಟ್ಟಿ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರಿಗೆ ಶರಣ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಸುನೀಲ್ ಗಟ್ಟಿ ಇವರಿಗೂ ಶ್ರೀಕೃಷ್ಣ ಭಜನಾ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಶೈಲೇಶ್ ನಾಯ್ಕ್ ಇವರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಮೀಡಿಯಾ ಇವರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ನಮ್ಮದೇ ಊರಿನ ಸಂಘ ಸಂಸ್ಥೆಗಳಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ನಾಗಬ್ರಹ್ಮ ರಕ್ತೇಶ್ವರಿ ಸೇವಾ ಸಾನ್ನಿಧ್ಯ, ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ, ಸೌಹಾರ್ದ ಯುವಕ ಮಂಡಲ, ಹಿಂದೂ ಯುವ ಸೇನೆ ಸೋಮೇಶ್ವರ ಸೋಮನಾಥ ಶಾಖೆ, SKC, ಆಶೀರ್ವಾದ್ ಫ್ರೆಂಡ್ಸ್, ಗೆಳೆಯರ ಬಳಗ ಪಲ್ಲ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು.